ಬೇಡಮ್ಮ ತುಳಸಿ, ನಾಟಕ ಎಲ್ಲ ಮುಗಿದು ಬಿಡ್ಲಿ. ಈಗ ಯಾರಿಗೂ ಹಸಿವು ಇಲ್ಲ. ಸರಿ. ಯಾರದು? ಅಮ್ಮ, ಯಾರಿದು ಗಪ್ಪು ಸ್ವಾಮಿ ತರ ಇದ್ದಾನೆ? ನಮ್ಮನೆಗೇನಾದ್ರೂ ಗಣಪತಿ ಬಂದ್ಬಿಟ್ನಾ? ಹೌದು ತುಳಸಿ, ಯಾರೋ ಏನೋ ಗೊತ್ತಿಲ್ಲ, ಸಂಜೆಯಿಂದ ಓಡಾಡ್ತಿದ್ದಾನೆ. ಹೌದು, ನಮ್ ಚೋಟು ಬೇರೆ ಕಾಣಿಸ್ತಾ ಇಲ್ಲ. ಅಯ್ಯೋ, ನಾನ್ ಚೋಟು. ಇವತ್ತು ನಾಟಕದಲ್ಲಿ ನನ್ನ ಗಣೇಶ. ಅಯ್ಯೋ ಹೌದಲ್ವಾ, ಗೊತ್ತೇ ಆಗ್ಲಿಲ್ಲ ನೋಡು. ನಿಮ್ಮಣ್ಣ ಹೆಂಗ್ಸತ್ರ ನಗ್ನಗ್ತಾ ಮಾತಾಡಿದ್ ನೆನ್ಪಾದ್ರೆ ಮೈಯೆಲ್ಲ ಉರಿಯತ್ತೆ. ಯಾರ ಮುಖದಲ್ಲಿ ನಾನು ಯಾವತ್ತೂ ನಗು ನೋಡಬಾರ್ದು ಅನ್ಕೊಂಡಿದ್ನೋ ಅವ್ರು ಎಷ್ಟು ಖುಷಿಯಾಗಿದಾರಲ್ವಾ. ಯಾರ್ರೀ ಆ ಹೆಂಗ್ಸು? ಭಾವನ್ ಕಂಡ್ರೆ ಅವ್ರ ಮಕ್ಕಳಿಗೆ ಆಗಲ್ಲ. ಅದೆಲ್ಲದಕ್ಕೂ ಕಾರಣ ನಾನೇ ಅಂತ ಗೊತ್ತಾಗದೆ ಇರೋ ಹಾಗೆ ಮೇಂಟೈನ್ ಮಾಡ್ತಾ ಬಂದಿದ್ದೀನಿ. ಇಷ್ಟು ವರ್ಷ ಎಲ್ಲ ನನ್ನ ಕಂಟ್ರೋಲಲ್ಲಿದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಅದೆಲ್ಲ ಸುಳ್ಳ. ಈಗ ಯಾರೋ ಬಂದು ಭಾವನ್ನ ಇನ್ಫ್ಲೂಯೆನ್ಸ್ ಮಾಡ್ತಾಳೆ ಅಂದ್ರೆ ಯಾರಿರ್ಬೋದು ಅವಳು? ಇದು ವಿಶೇಷವಾಗಿ ನನಗೊಬ್ಬರು ಬೇಕಾದಾಗ ಹೇಳ್ಕೊಟ್ಟಿದ್ದೆ. ಯಾರೋ ಹಿತೇಶ್ವರು ಕೆಫೆಗೆ ಹೋಗಿ ಅಯ್ಯ ಅವರಿಗೆ ಬುದ್ಧಿ ಮಾತು ಹೇಳಿದ್ದಕ್ಕೆ ಅಯ್ಯ ಅವರು ಮನೆಗೆ ಬಂದಿದ್ದಂತೆ. ಅವ್ರ ಮಾವನ ಒಳ್ಳೆ ಫ್ರೆಂಡ್. ಮಾವ ಮನೆಗೆ ವಾಪಸ್ ಬರೋದಕ್ಕೆ ಕಾರಣ ಅವರೇ ಅತ್ತೆ. ಕೊನೆಗೂ ಮಾವನ್ಗೆ ಅವ್ರ ತರನೇ ಯೋಚನೆ ಮಾಡೋರು ಒಳ್ಳೆ ಫ್ರೆಂಡ್ ಸಿಕ್ಕಿದ್ರು. ಇಷ್ಟು ದಿನ ಇದನ್ನ ಸೀರಿಯಸ್ ವಿಷಯ ಅಂತ ಅನ್ಕೊಂಡಿರ್ಲಿಲ್ಲ, ಆದ್ರೆ ಈಗ ಒಳ್ಳೆ ಫ್ರೆಂಡ್ ಅಂದ್ರೆ ನಾನ್ ಸುಮ್ಮನಿರೋದಕ್ಕಾಗಲ್ಲ. ಆದಷ್ಟು ಬೇಗ ಅದು ಯಾರು ಅಂತ ತಿಳ್ಕೊಂಡು ಎಲ್ಲಾನು ನನ್ನ ಕಂಟ್ರೋಲಿಗೆ ತಗೊಳ್ಳೇಬೇಕು. ಅದು ಅಮ್ಮ ಯಾರಿಗೋ ಹೆಲ್ಪ್ ಮಾಡಕ್ ಹೋಗಿ ಪ್ರಸಾದ್ ಸಾಲ ಮಾಡ್ಕೊಂಡ್ಬಿಟ್ಟಿದಾರಮ್ಮ. ತಿಂಗಳ ಕೊನೆಯಲ್ಲಿ ಬ್ಯಾಂಕಿಗೆ ಚೆಕ್ ಹಾಕಿ ಅಂತ ಬರ್ಕೊಟ್ಟಿದ್ರು, ಆದ್ರೆ ಅವರು ಈಗ್ಲೇ ಹಾಕ್ಬಿಟ್ಟಿದ್ದಾರೆ. ಚೆಕ್ ಬೌನ್ಸ್ ಆಗ್ಬಿಟ್ಟಿದ್ಯಮ್ಮ. ಚೆಕ್ ಬೌನ್ಸ್ ಆದ್ರೆ ಪೊಲೀಸ್ ಕೇಸ್ ಆಗುತ್ತಮ್ಮ. ಅಯ್ಯೋ ದೇವ್ರೆ, ಪ್ರಸಾದ್ ಯಾಕೆ ಹಾಗೆ ಮಾಡಿದ್ರು? ಅವ್ರದ್ದೇನೋ ತಪ್ಪಿಲ್ಲಮ್ಮ. ಅಕೌಂಟ್ ಅಲ್ಲಿ ಈಗ ದುಡ್ಡಿಲ್ಲ. ತಿಂಗಳು ಕೊನೆಯಲ್ಲಿ ಅವ್ರಿಗೆ ಚೆಕ್ ಹಾಕಿ ಅಂತ ಕೊಟ್ಟಿದ್ರು, ಆದ್ರೆ ಅವ್ರು ಯಾರೋ ಈಗ್ಲೇ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ಇಷ್ಟೆಲ್ಲ ಆಗಿದ್ದು. ಮತ್ತೀಗೇನು? ಈಗೇನು ಅಂತ ಹೇಳಕ್ಕೆ ಬಂದಿದ್ದೀನಿ.
ನಮ್ಮ ಮಾವ ಯಾವತ್ತಿನ ತರ ನಯಾ ಪೈಸಾ ಬಿಚ್ಚಲ್ಲ ಅಂತ ಹೇಳ್ಬಿಟ್ರು. ಅಮ್ಮ ಈಗ ನೀನೇನಾದ್ರೂ ಮಾಡ್ಬೇಕು, ಇಲ್ಲಾಂದ್ರೆ ಪ್ರಸಾದ್ ಜೈಲಿಗೆ ಹೋಗ್ಬಿಡ್ತಾರಮ್ಮ. ಅಲ್ಲ ಪುಟ್ಟಿ, ನಾನೇನ್ ಮಾಡಕ್ಕಾಗತ್ತೆ? ನೀನೇ ದುಡ್ಡು ಕೊಡ್ಬೇಕಮ್ಮ. ದುಡ್ಡ? ಎಷ್ಟು? ಒಂದು 3 ಲಕ್ಷ ಆಗತ್ತಮ್ಮ. ಅಷ್ಟೊಂದು ದುಡ್ಡು ನನ್ನ ಹತ್ರ ಎಲ್ಲಿಂದ ಬರುತ್ತೆ ಪುಟ್ಟಿ? ತುಳಸಿ, ಸದ್ಯ ಈಗ್ಲಾದ್ರೂ ಫೋನ್ ಮಾಡಿದ್ಲಲ್ಲ. ಮಾತಾಡ್ದ್ಯಾ ತಾತನ ಹತ್ರ? ಎಲ್ಲಿದ್ಯಾ ಪುಟ್ಟಿ? ಮನೆಗೆ ತಲುಪಿದ್ಯಾ? ಇನ್ನೆಲ್ಲಿರ್ತೀನಮ್ಮ, ನಾನು ಆಗ್ಲೇ ಬಂದೆ. ನೀನ್ ಫಸ್ಟ್ ಹೇಳು, ತಾತನ ಹತ್ರ ಮಾತಾಡ್ದ್ಯಾ? ಇನ್ನೂ ಇಲ್ಲ ಸಂಧ್ಯಾ, ಮಾತಾಡಕ್ಕಾಗ್ಲಿಲ್ಲ. ಏನಮ್ಮ ನೀನು ಒಂದ್ ಸಣ್ಣ ಕೆಲ್ಸನೂ ಮಾಡಕ್ ಆಗಲ್ವಾ ನಿಂಗೆ? ನಾನು ಎಷ್ಟು ಕಷ್ಟದಲ್ಲಿದ್ದೀನಿ ಗೊತ್ತಾ? ಅಲ್ಲ ಪುಟ್ಟಿ, ಅಷ್ಟೊಂದು ದುಡ್ಡು ಯಾವಾಗ್ಲೂ ಇದೇ ಆಯ್ತು ನಿಂದು. ಮೊದ್ಲು ತಾತನ ಹತ್ರ ಮಾತಾಡು, ಅಥವಾ ಅದ್ ಏನ್ ಮಾಡ್ತೀವಿ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಆದಷ್ಟು ಬೇಗ ದುಡ್ಡು ಅರೇಂಜ್ ಮಾಡು ಅಷ್ಟೇ. ಅಲ್ವೇ ಪುಟ್ಟಿ? ಸೊಸೆ ಮುದ್ದ, ಇಷ್ಟೊತ್ತಲ್ಲಿ ಯಾವ ಮಹಾನ್ ಭಾವರು ಫೋನ್ ಮಾಡಿದ್ರು? ಅಮ್ಮ. ಇಷ್ಟೊತ್ತಲ್ಲಿ ನಿಮ್ಮಮ್ಮ ಫೋನ್ ಮಾಡಿದ್ರಾ? ಹ್ಞೂ, ಹಬ್ಬ ಅಂತ ವಿಚಾರಿಸ್ಕೊಳಕ್ಕೆ ಫೋನ್ ಮಾಡಿದ್ರು ಅಷ್ಟೇ. ನಮ್ದೆ. ನಿಮ್ಮಮ್ಮ ಇಷ್ಟೊತ್ತಲ್ಲಿ ನಿನಗೆ ಫೋನ್ ಮಾಡಿ ಮಾತಾಡ್ತಾ ಇದ್ರೆ, ಅಲ್ಲ ನಿಮ್ ತಾತ ನಿಮ್ಮಮ್ಮ ಫೋನಲ್ಲಿ ಮಾತಾಡ್ತಿರೋದನ್ನ ನೋಡ್ಕೊಂಡು ಭಜನೆ ಮಾಡ್ತಾ ಇರ್ತಾರ? ತಾತಂಗ್ ಗೊತ್ತಿಲ್ಲದೆ ಇರೋ ತರ ಯಾವಾಗ್ಲಾದ್ರೂ ಒಂದೊಂದ್ಸಲ ಫೋನ್ ಮಾಡ್ತಾರೆ, ಅದ್ರಲ್ಲೇನಿದೆ? ಓ, ಸರಿ, ನನಗ್ ನಿದ್ದೆ ಬರ್ತಿದೆ, ನಾನು ಹೋಗಿ ಮಲಗ್ತೀನಿ. ಏನ್ರಿ ನೀವು ಅವಳನ್ನ ನಿಲ್ಲಿಸ್ಬಿಟ್ಟು ಇಷ್ಟೊಂದು ಪ್ರಶ್ನೆ ಕೇಳ್ತಿದ್ದೀರಲ್ಲ? ಏನೋ ಅವಳ ಅಮ್ಮ ಅಪರೂಪಕ್ಕೆ ಫೋನ್ ಮಾಡಿರ್ತಾರಪ್ಪ. ಅದೇ ನನಗೆ ಡೌಟ್ ಆಗ್ತಾ ಇರೋದು. ನಿನ್ ಸೊಸೆ ಯಾರು ಹೇಳೋ? ಆ ಹಿಟ್ಲರ್ ದತ್ತ ನಮ್ಮಮ್ಮಗಳು. ಏನಾದ್ರೂ ಒಂದು ಸ್ಕೀಮ್ ಮಾಡ್ತಾ ಇರ್ತಾಳ ಅವಳು. ಆದ್ರೆ ಏನು ಮಾಡ್ತಾಳೆ ಅನ್ನೋದು ಗೊತ್ತಾಗೋದಿಲ್ಲ. ಸ್ಕೀಮಾ? ನೈವಾಗ ಮಾತಾಡ್ಕೊಂಡೆ ಬೆನ್ನು ಚೂರಿ ಹಾಕ್ಬಿಟ್ಟಿರ್ತಾಳೆ. ಇಲ್ಲಿ ಮನೆಯಲ್ಲಿ ಯಾರು ಇಲ್ವಾ? ಮೇಘದ ಬೆತ್ತು. ಮೊದಲು ಕನ್ನಡಕ ಬದಲಾಯಿಸ್ಕೋ. ಪೈಲ್ವಾನ್ ಥರ ಇಲ್ಲಿ ನಾನು ಕೂತಿರೋದು ಕಾಣಿಸ್ತಾ ಇಲ್ವಾ ನಿನಗೆ? ಹೌದೌದು, ಖಂಡಿತ ಇಲ್ವಾ? ಏನಂದೆ? ಏನಿಲ್ಲ ದತ್ತ ಅವರೇ, ಸಿರಿ ಸಮರ್ಥ ತುಳಸಿಯವರು ಯಾರು ಇಲ್ವಾ? ನಾನು ಹೇಳೋ ವಿಷಯ ಕೇಳಕ್ಕೆ ಅವರೆಲ್ಲ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಪಕ್ಕದ ಮನೆಯವರು ಬೇಡವೇನೋ? ಏನ ನನ್ನ ಮೇಲೆ ಕಾಫಿ ಅಭಿಷೇಕ ಮಾಡೋಣ ಅಂತಿದ್ದೀಯಾ? ಇಲ್ಲ, ತಗೊಳ್ಳಿ. ಅರೆ ಮಾಧವ್ ಅವ್ರೆ, ನೀವ್ ಯಾವಾಗ ಬಂದ್ರಿ? ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ಳಿ. ಥ್ಯಾಂಕ್ಸ್ ತುಳಸಿ ಅವರೇ. ಇಲ್ಲ, ಬಂದು ಒಂದೆರಡು ನಿಮಿಷ ಆಯಿತು. ದತ್ತ ನಿಮ್ಮ ಮಾವನವ್ರ ಹತ್ರ ಹರಟೆ ಹೊಡಿತಾ ಇದ್ದೆ. ಹೌದು, ಕುಚ್ಚಗೂ ಫ್ರೆಂಡ್ಸ್ ನೋಡು, ನಾವು ಹರಟೆ ಹೊಡಿತಿದ್ವಿ. ಇರಿ, ನಿಮ್ಗೂ ಕಾಫಿ ತಂದ್ಬಿಡ್ತೀನಿ.
ಸದ್ಯ ಹೊಸದು ಬೇರೆ ಯಾರ ಕಣ್ಣು ಬೀಳದೆ ಇರಲಿ. ಥ್ಯಾಂಕ್ ಯು. ಎಲ್ಲಿ ಸಿರಿ ಸಮರ್ಥ ಕಾಣ್ತಾ ಇಲ್ಲ? ರೆಡಿ ಆಗ್ತಾ ಇದಾರೆ, ಬಂದೆ ಕರಿತೀನಿ. ಬೇಡ ಬೇಡ, ಅವರು ಕೆಲ್ಸಕ್ಕೆ ಹೋಗೋ ಗಡಿಬಿಡಿಲಿ ಇರ್ತಾರೆ, ಅವ್ರನ್ನ ಕರೆಯೋದು ಬೇಡ. ಒಂದು ಖುಷಿ ವಿಷಯ ಹಂಚ್ಕೋಬೇಕಿತ್ತು, ಅದಕ್ಕೆ ಬಂದೆ. ಮೂರನೇ ಸಲ ಹೇಳ್ತಾ ಇದ್ದೀಯ, ಅದೇನೋ ವಿಷಯ ಹಂಚ್ಕೋಬೇಕು ಅಂತ. ಅವರು ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಬಂದಿದ್ದಾರಲ್ವಾ, ಆ ಎಪಿಸೋಡ್ನ ರೇಟಿಂಗ್ ಬಂದಿದೆ. ರೇಟಿಂಗ್ ಅಂದ್ರೆ ಹಲೋ, ಎಷ್ಟು ಜನ ಆ ಪ್ರೋಗ್ರಾಮ್ನ ನೋಡಿದ್ದಾರೆ ಅಂತ ಅಳಿಯೋ ಮಾಪಕ. ಇಲ್ಲಿ ಯಾರು ದಡ್ರಿಲ್ಲ, ಮುಂದಕ್ಕೆ ಹೇಳು. ಅಯ್ಯೋ, ನಿಮಗ್ ಗೊತ್ತಿಲ್ದಿರೋದೇನಿದೆ? ತುಳಸಿಯವರಿದ್ದ ಎಪಿಸೋಡು ತುಂಬಾ ಚೆನ್ನಾಗಿ ಬಂದಿದೆ, ಒಳ್ಳೆ ರೇಟಿಂಗೂ ಬಂದಿದೆ. ಚಾನೆಲ್ನಲ್ಲಿ ಎಲ್ಲರೂ ಕಂಗ್ರ್ಯಾಚುಲೇಟ್ ಮಾಡಿದ್ದಾರೆ. ಆ ಖುಷಿನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಣ ಅಂತ ನಾಳೆ ಮಧ್ಯಾಹ್ನ ನಮ್ಮ ಕೆಫೆಯಲ್ಲಿ ಒಂದು ಲಂಚ್ ಅರೇಂಜ್ ಮಾಡಿದ್ದೀವಿ. ಸಿರಿ ಸಮರ್ಥ ಎಲ್ಲರನ್ನೂ ಕರ್ಕೊಂಡು ನೀವು ಬರಬೇಕು. ದತ್ತ ಅವರೇ, ನೀವು ಬರಬೇಕು. ಯಾಕೆ ಬರಬೇಕು? ಯಾರನ್ನು ಕೇಳಿ ಅರೇಂಜ್ ಮಾಡಿದೆ ನೀನು? ಅಷ್ಟೆಲ್ಲ ಮಾತಾಡ್ತಾರೆ. ಆ ಧೂಳು ಹಿಡಿದ ಗಾಡಿನ ಎಷ್ಟು ನೀಟಾಗಿ ಕ್ಲೀನ್ ಮಾಡಿಸಿದ್ದೀನಿ. ನೋಡ್ತಾನೋ ಇಲ್ವೋ ಈ ಚಪ್ಲಿ ಕಳ್ಳ. ಗಾಡಿ ರೆಡಿ ಮಾಡಿಸಿದಕ್ಕೆ ಸಮರ್ಥ್ಗೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ. ಇರೋ ಕೆಲಸನೂ ಬಿಟ್ಟು ಆ ಪೋಸ್ಟ್ಮನ್ ಕೆಲಸನೂ ಮಾಡ್ತೀನಿ. ಎಷ್ಟೋ ಶತಮಾನಗಳ ನಂತರ ನಿನ್ನ ಸ್ಕೂಟರು ವಾಶ್ ಆಗಿದೆ, ಅದಾದ್ರೂ ಗೊತ್ತಾಯ್ತು? ಹೌದಲ್ವಾ ದತ್ತ? ನಿಮ್ ತರ ಪಳ ಪಳ ಹೊಳಿತಿದೆ. ಯಾರು ಕ್ಲೀನ್ ಮಾಡಿದ್ರು ಅಂತ ಹೇಳಿದ್ರೆ ಅವರಿಗೊಂದು ಥ್ಯಾಂಕ್ಸ್ ಹೇಳಿ ಹೊರಟ್ಬಿಡ್ತೀನಿ. ಅಲ್ಲೇ ಕಿಲಾಡಿ, ನಾನೇ ವಾಶ್ ಮಾಡಿಸಿದ್ದು ಅಂತಂದ್ರೆ ನಂಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಏನು ದಾಡಿ ಇವನಿಗೆ. ಸರಿ ದತ್ತ ಅವ್ರೆ, ನಾನೇನು ಬರ್ತೀನಿ. ದತ್ತ, ಎಲ್ಲದಕ್ಕೂ ಥ್ಯಾಂಕ್ಸ್. ಮಾವ, ಏನಂದ? ಥ್ಯಾಂಕ್ಸ್ ತುಳಸಿಯವರೇ. ಸದ್ಯ ಈ ಚೆಸ್ ಕೊಟ್ಟಿದ್ದಕ್ಕೆ ಅನ್ಯಾಯವಾಗಿ ಮಾಧವ್ ಸರ್ಗೆ ಬೈದೆಲ್ಲ ದತ್ತಣ್ಣ. ಈಗ ನೋಡು, ಒಂದು ಹೊಸ ಆಟ ಕಲ್ತಂಗ ಆಯ್ತು ನೀನು. ಅದಕ್ಕಾದ್ರೂ ನೀನು ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕದತ್ತಣ್ಣ. ನೆಗೆದು ಬಿತ್ತು, ಅವನ್ಗೆ ಯಾಕೋ ಥ್ಯಾಂಕ್ಸ್ ಹೇಳ್ಬೇಕು ನಾನು? ಈ ದತ್ತ ಗ್ರ್ಯಾಂಡ್ ಮಾಸ್ಟರ್ಸ್ ರೇಂಜ್ಗೆ ಚೆಸ್ ಕಲ್ತಿರೋದು ನನ್ನ ಸ್ಮಾರ್ಟ್ನೆಸ್ ಇಂದ. ಗೊತ್ತಿರಲಿ ನಿನಗೆ. ಒಳ್ಳೇದತ್ತಣ್ಣ ನೀನು. ಅಲ್ಲ, ನನ್ನನ್ನು ಸೋಲಿಸಿ ಗ್ರ್ಯಾಂಡ್ ಮಾಸ್ಟರ್ ಅಂತೀಯಲ್ಲೋ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟು ಯುದ್ಧ ಗೆದ್ದಾಗ ಆಯ್ತು ನೋಡಿ ನೀನು. ಏನು ಹಾಗಂದ್ರೆ ಯಾರ ಜೊತೆ ನಾನು ಆಡ್ಬೇಕು ಹೇಳು? ಆ ಚಪ್ಲಿ ಕಳ್ಳನೇ ಬಂದು ಆಡಿದ್ರು ಗೆಲ್ಲೋದು ದತ್ತಾನೆ. ಮಾವ, ಅಡಿಗೆ ರೆಡಿ, ಊಟಕ್ಕೆ ಬನ್ನಿ. ಅಣ್ಣ, ನೀವು ಬನ್ನಿ. ಇಲ್ಲಮ್ಮ, ನಮ್ಮ ಮನೇಲಿ ಅಡುಗೆ ಮಾಡಿ ಕಾಯ್ತಿರ್ತಾರೆ, ನಾನು ಬರ್ತೀನಿ. ಅಣ್ಣ, ಪ್ರತಿ ಸತಿ ಹೀಗೆ ಹೇಳಿ ತಪ್ಪಿಸ್ಕೋತೀರಾ ನೀವು? ನಿಮ್ಮಲ್ಲಿ ಅಡಿಗೆ ಮಾಡೋ ಸಂಭ್ರಮ ನನಗ್ ಗೊತ್ತಿಲ್ವೇನೋ? ಶೇಷು, ತುಳಸಿ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಹಾಕ್ತಾಳೆ. ಇವತ್ತಿನಿಂದ ಊಟ ಮಾಡು. ಇದೊಂದು ಟೀ ಪೌಡರ್ ತಗೊಂಡಿದ್ದು ಕೊಟ್ಟು ಕೈ ತೊಳ್ಕೊಂಡ್ಬಿಡ್ಬೇಕು. ಇನ್ಮೇಲೆ ಯಾವತ್ತೂ ಈ ತುಳಸಿ ಮನೆ ಅಂತ ಏನು ತಗೋಬಾರ್ದು. ಟಿವಿಲಿ ಬಂದಿದ್ದು ಕೋಡ್ ಬಂದಂಗೆ ಆಡ್ತಾರೆ ಎಲ್ಲ. ಇಲ್ಲ ದತ್ತಣ್ಣ, ಮನೇಲಿ ಮಾಡಿದ ಅಡುಗೆ ವೇಸ್ಟ್ ಆಗತ್ತಲ್ವಾ? ಹಾಗಂದ್ರೆ ಹೇಗೋ? ಅಷ್ಟೆಲ್ಲ ಗೋಳು ಹಿಡ್ಕೊಂಡ್ರು ನಿನ್ನ ಅವಳನ್ನೇ ವಹಿಸ್ಕೊಂಡು ಮಾತಾಡ್ತೀಯಲ್ಲೋ. ಅಲ್ವೋ, ಈ ಕನ್ನಡಕ ರಿಪೇರಿ ಮಾಡಿಸ್ಕೊ ಅಂತ ಹೇಳಿ ಎಷ್ಟು ದಿವಸ ಆಯ್ತು. ಅದಕ್ಕೂ ಅವಳಿಂದ ದುಡ್ಡು ಇಸ್ಕೊಳಕ್ಕಾಗ್ಲಿಲ್ವ ನಿಮಗೆ? ಅಲ್ವೋ,
ಅಪ್ಪ ಅಮ್ಮ ಚೆನ್ನಾಗಿರ್ಲಿ ಅಂತ ನಿನ್ನ ಮಗ ಪರದೇಶದಿಂದ ನಿಮಗೆ ದುಡ್ಡು ಕಳಿಸ್ತಾನೆ, ಅದನ್ನ ಅವಳೇ ಕಿತ್ತಿಟ್ಕೊಂಡು ಬಿಟ್ರೆ ನಿಮ್ಮ ಖರ್ಚಿಗೆ ಬೇಡವೇನೋ? ಮೆಡಿಸನ್ಗೆ ಮಣ್ಣು ಮಸಿ ಅಂತೆಲ್ಲ. ಹೋಗ್ಲಿ ಬಿಡುದ ತಣ, ನಮ್ಮ ಕಾಲ ಮುಗೀತು, ಮಕ್ಕಳು ಚೆನ್ನಾಗಿರ್ಲಿ ಅಷ್ಟೇ. ಏನ್ ಕಾಲ ಮುಗೀತು? ನಿಂದೊಳ್ಳೆ ನಮ್ಮ ಕೊನೆ ಉಸಿರಿರೋವರೆಗೂ ನಮ್ದೇ ಕಾಲ ಅಂತ ಬದುಕಬೇಕು. ನೋಡೋ, ಈಗಿನ ಕಾಲದಲ್ಲಿ ತೀರಾ ಒಳ್ಳೆಯವರಾಗಿರೋದು ಒಳ್ಳೇದಲ್ಲ ಕಣೋ. ಅವಳ ಸ್ವಭಾವ ನಿಂಗೆ ಗೊತ್ತಲ್ಲ ದತ್ತಣ್ಣ. ಅದನ್ನೇ ನಾನು ಹೇಳ್ತಿರೋದು. ನಿನ್ನ ಒಳ್ಳೆಯತನನ ನಿನ್ನ ಸೊಸೆ ದುರುಪಯೋಗ ಪಡಿಸ್ಕೋತಾ ಇದ್ದಾಳೆ. ಯಾರನ್ನ ಎಲ್ಲಿಡಬೇಕೋ ಅಲ್ಲೇ ಇಡಬೇಕು. ಓಹೋ, ಆಗಿನ ಕಾಲದಲ್ಲೆಲ್ಲ ಟ್ರೀಟ್ ಎಲ್ಲ ಇತ್ತ? ಆಗಿನ ಕಾಲದಲ್ಲಿ ಅಂದ್ರೆ ಏನು, ನಮ್ಮ ಕಾಲದಲ್ಲಿ ಟ್ರೀಟ್ ಅನ್ನೋದಿತ್ತು. ಆಗ ನನ್ನ ಹೆಂಡತಿ ಅಂದ್ರೆ ನಿಮ್ಮಜ್ಜಿ ಸಾಸಿವೆ ಡಬ್ಲಲ್ಲಿ ಬಚ್ಚಿಟ್ಟಿದ್ದ ದುಡ್ಡೆಲ್ಲ ಎತ್ಕೊಂಡು ಹೋಗಿ ಟ್ರೀಟ್ ಕೊಡ್ತಿದ್ದೆ. ಹೌದಾ? ಏನ್ ಕೊಡ್ತಿದ್ರಿ ತಾತ? ಏಲಕ್ಕಿ ಹಾಕಿದ ಖಡಕ್ ಟೀ ಜೊತೆ ಪಾರ್ಲೆ ಬಿಸ್ಕೆಟ್. ಸಂಧ್ಯಾ, ಏನಾಯ್ತು? ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ? ಅಮ್ಮಂಗ್ ಫೋನ್ ಮಾಡ್ಬೇಕು. ಈ ಮನೇಲಿ ಗೋಡೆಗಳಿಗೂ ಕಿವಿ ಅಲ್ವಾ, ಅದಕ್ಕೆ ಆಚೆ ಹೋಗ್ತಾ ಇದೀನಿ. ಇಷ್ಟೊತ್ತಲ್ಲ? ಏನು ವಿಷಯ ಸಂಧ್ಯಾ? ಒಂದ್ ಮಾಸ್ಟರ್ ಪ್ಲಾನ್ ಮಾಡಿದೀನಿ. ಅದ್ ಸಕ್ಸಸ್ ಆಗ್ಬೇಕು ಅಂದ್ರೆ ಹೀಗ್ ಹೊತ್ತಲ್ಲಿ ಕಾಲ್ ಮಾಡಿ ಪ್ರೆಷರ್ ಹಾಕ್ತಿರ್ಬೇಕು. ಅರ್ಥ ಆಗ್ಲಿಲ್ಲ. ನಿಮಗ್ ಅರ್ಥ ಆಗೋದು ಬೇಡ. ಪ್ಲಾನ್ ಏನು ಎತ್ತ ಎಲ್ಲ ಅಂತ ನಾಳೆ ಹೇಳ್ತೀನಿ, ನೀವೀಗ ಮಲ್ಕೊಳ್ಳಿ. ಅಲ್ಲ ಸಂಧ್ಯಾ, ಸುಮ್ನೆ ನೀವ್ ಮಲ್ಕೊಳ್ಳಿ ಅಂತ ಹೇಳಿದ್ನಲ್ಲ. ಈ ಸಂಧ್ಯಾನ ಅವಳ ಮಾಸ್ಟರ್ ಪ್ಲಾನ್ಗಳು ಒಂದು ಅರ್ಥ ಆಗಲ್ಲ. ನಗು ನಗು ನಗು. ನಮಗೆ ಒಂದು ಕಪ್ ಟೀ ಬಿಸ್ಕೆಟಲ್ಲಿ ಸಿಗ್ತಾ ಇದ್ದಿದ್ದು ಖುಷಿ ನಿಮಗೆ ಯಾವ ರೆಸ್ಟೋರೆಂಟಲ್ಲೂ ಸಿಗೋಲ್ಲ ಅಂತ ನಂಗೆ ಗೊತ್ತು. ಹೋಗ್ಲಿ, ನೀನು ತಗೊಂಡು ಹೋಗಿ ಡಬ್ಬಿ ಖಾಲಿ ಆಯ್ತಾ? ಅದೇ ವಿಷಯ ಹೇಳಕ್ ಹೊರಟಿದ್ದೆ ತಾತ. ನನ್ನ ಕಲೀಗ್ಸ್ಗಂತೂ ಅಮ್ಮ ಮಾಡಿದ ಅಡುಗೆ ತುಂಬ ಇಷ್ಟ ಆಗೋಯ್ತಂತೆ. ಇವತ್ತು ಮಾಡಿದ ಅವಲಕ್ಕಿ ಮತ್ತೆ ಶಿರಾ ಅಂತೂ ಅವ್ರ ಲೈಫಲ್ಲಿ ತಿಂದಿಲ್ಲ ಅಂತ ಹಚ್ಚಿದ್ದು. ತಾತ, ನನ್ನ ಕಲೀಗ್ಸು ಕೆಲವರು ಬ್ಯಾಚುಲರ್ಸ್ ಇದ್ದಾರೆ. ಅವರೆಲ್ಲ ಇಲ್ಲೇ ಮನೆ ರೂಮ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಕೆಲವರು ನಿಮ್ಮ ಅಮ್ಮನಿಗೆ ಡಬ್ಬಿ ಬಿಸ್ನೆಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯಾ, ಡೈಲಿ ನಮಗೆ ಊಟ ಮಾಡ್ಕೊಡ್ತಾರಂತ ಕೇಳು ಅಂತ ಹೇಳಿದ್ರು. ಸರಿ ಹೋಯ್ತು, ಅಪರೂಪಕ್ಕೆ ತಿಂದ್ರೇನೆ ಹೀಗೆ. ಇನ್ನು ತುಳಸಿ ಮಾಡಿ ಅಡುಗೆನ ದಿವಸ ತಿಂದ್ರೆ ಅಷ್ಟೇ. ನಮಗೇನೋ ಬೇರೆ ವಿಧಿ ಇಲ್ಲ ಅಂತಂದ್ರೆ ಅವ್ರಿಗೇನಂತೆ ತಾಡಿ. ಅಮ್ಮ, ನೋಡಿದ್ರಾ ನಿಮ್ ಅಡ್ಗೆಗೆ ಎಷ್ಟು ಜನ ಫ್ಯಾನ್ಸ್ ಹುಟ್ಕೊಳ್ತಿದ್ದಾರೆ ಅಂತ? ಮದುವೆ ಆದಾಗ್ಲಿಂದಲೂ ಸಂಧ್ಯಾ ಒಂದಲ್ಲ ಒಂದು ಸಮಸ್ಯೆನ ಎದುರಿಸ್ತಾನೆ ಇದ್ದಾಳೆ. ಆದರೆ ಅಮ್ಮನಾಗಿ ಅವಳಿಗೆ ಸಹಾಯ ಮಾಡೋಕ್ಕೆ ನನ್ನ ಕೈಲಿ ಸಾಧ್ಯ ಆಗ್ತಾನೆ ಇರಲಿಲ್ಲ. ಈಗಲಾದರೂ ಅವಳ ಕಷ್ಟಕ್ಕೆ ನಾನು ಆಗಬೇಕು. ಏನಾದರೂ ಒಂದು ದಾರಿ ತೋರ್ಸಪ್ಪ ದೇವ್ರೆ. ಹಲೋ ಪುಟಿ, ಈಗ ತಾನೇ ನಿನ್ನ ಬಗ್ಗೆನೇ ದುಡ್ಡು ಅರೇಂಜ್ ಮಾಡಿದ್ಯಾ? ಇನ್ನೂ ಇಲ್ಲ ಪುಟ್ಟಿ. ಅಷ್ಟೆಲ್ಲ ಹಣನ ಹೇಗೆ ಹೊಂದಿಸೋದು ಅಂತ ಗೊತ್ತಾಗ್ತಾ ಇಲ್ಲ. ಮಗಳ ಮೇಲೆ ಪ್ರೀತಿ ಇದ್ದಿದ್ರೆ ಹೇಗ ಹೊಂದಿಸ್ತಿದ್ದೆ. ಹಾಗೆಲ್ಲ ಹೇಳ್ಬೇಡ ಪುಟ್ಟಿ. ಅಳಿಯಂದ್ರ ಜೈಲ್ಗೆ ಹೋಗ್ಬಿಡ್ತಾರೆ ಅಂತ ನೀನು ಹೇಳ್ದಾಗ್ಲಿಂದ ನನಗೆ ಎಷ್ಟು ಭಯ ಆಗ್ತಾ ಇದೆ ಗೊತ್ತಾ? ಸರಿಯಾಗಿ ನಿದ್ದೆನೂ ಬರ್ತಾ ಇಲ್ಲ. ನಿಂದೆ ಯೋಚನೆ ಆಗೋಗಿದೆ. ನೀನ್ ನಂದೇ ಯೋಚನೆ ಮಾಡ್ತಿರು. ಇಲ್ಲಿ ಪೊಲೀಸವ್ರು ಬಂದು ನನ್ ಗಂಡನ್ ಹೇಳ್ಕೊಂಡು ಹೋಗ್ತಾರೆ. ಅಲ್ಲ ಪುಟ್ಟಿ, ನನ್ನ ಹತ್ರ ಅಷ್ಟು ದುಡ್ಡು ಹೇಗ್ ಬರ್ಬೇಕು, ಯಾರ ಹತ್ರ ಕೇಳ್ಬೇಕು ಅಂತೆಲ್ಲ ರಾಗ ಎಳಿಬೇಡ. ನಿನ್ನ ಅಳಿಯ ಜೈಲಿಗೆ ಹೋಗ್ಬಾರ್ದು, ನಿನ್ ಮಗಳು ಕಣ್ಣೀರ್ ಹಾಕ್ಬಾರ್ದು ಅಂತಿದ್ರೆ ಸಹಾಯ ಮಾಡು. ನಾನು ಈ ಸಲ ಫೋನ್ ಮಾಡ್ತಿದ್ದೀನಿ ಅಂದ್ರೆ ನಾನು ಎಷ್ಟು ಕಷ್ಟದಲ್ಲಿದ್ದೀನಿ ಅಂತ ನಿನ್ಗೆ ಅರ್ಥ ಆಗಿರ್ಬೇಕಲ್ವಾ? ಗೊತ್ತು ಪುಟ್ಟಿ, ಆದ್ರೂ ಅಂತ ಗಿಟ್ಟ ನುಡಿಸ್ಬೇಡ. ಬೇಗ ದುಡ್ಡು ಅರೇಂಜ್ ಮಾಡು. ದೇವ್ರೆ, ಹೇಗಾದ್ರೂ ಮಾಡಿ ಈ ಪ್ಲಾನ್ ವರ್ಕ್ ಆಗೋ ಹಾಗೆ ಮಾಡು ಪ್ಲೀಸ್. ಪೂರ್ಣಿ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು.
ನೆನ್ನೆ ಚಿಕ್ಕಮ್ಮ ರೂಮಿಗೆ ಬಂದು ಹೋದಾದ್ಮೇಲೆ ಏನು ವಿಷಯ ಅಂತ ಕೇಳಿದೆ. ಸಮಯ ಬಂದಾಗ ಹೇಳ್ತೀನಿ ಅಂದಿದ್ದೆ. ನಿನ್ನ ಹತ್ರ ಇಷ್ಟು ದಿನದಲ್ಲಿ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ನಾನು. ಈ ವಿಷಯನೂ ಮುಚ್ಚಿಡಕ್ಕೆ ನನಗಿಷ್ಟ ಇಲ್ಲ. ಅಂದ್ರೆ ಪೂರ್ಣಿಗೆ ದೀಪಿಕಾ ವಿಷಯ ಹೇಳ್ತಿದ್ದಾನ ಅಭಿ? ಏನ್ ವಿಷಯ ರೀ? ಅಭಿ ಹೊರಡೋಣವಾ? ಬಂದೆ ಚಿಕ್ಕಮ್ಮ, ಒಂದು ನಿಮಿಷ. ಪೂರ್ಣಿ, ನಮ್ಮ ಅಭಿ ಒಂದು ಹುಡುಗಿನ ಇಷ್ಟಪಡ್ತಿದ್ದಾನೆ. ಅರೆ ಹೌದಾ? ಯಾರವಳು? ಬೆಂಗಳೂರವಳೇನಾ? ಹೇಗಿದ್ದಾಳೆ? ಪೂರ್ತಿ ಡೀಟೇಲ್ಸು ನಮಗೂ ಗೊತ್ತಿಲ್ಲ. ಆ ಹುಡುಗಿ ಮನೆಯವರು ನಮ್ಮನ್ನ ತಿಂಡಿ ಕರೆದಿದ್ದಾರೆ. ಸಣ್ಣದಾಗಿ ಮಾತುಕತೆ ಮಾಡ್ದಂಗೆ ಆಗತ್ತೆ ಅಂತ ನಾನು ಚಿಕ್ಕಮ್ಮ ಅಲ್ಲಿಗೆ ಹೋಗ್ತಿದ್ದೀವಿ. ಅಷ್ಟೆಲ್ಲ ಹೇಳಿದ್ದೀನಿ, ಯಾರಿಗೂ ಹೇಳಬೇಡ ಅಂತ. ಹೆಂಡತಿ ಮುಂದೆ ಏನು ಮುಚ್ಚಿಡಲ್ಲ ಇನ್ನು. ಏನ್ರಿ ನೀವು ಮೊದ್ಲೇ ಹೇಳೋದಲ್ವಾ? ನಾನು ಮಾವನು ನಿಮ್ ಜೊತೆ ಬರ್ತಿದ್ವಿ. ಅವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ ಪೂರ್ಣಿ. ನಾವೀಗ ಬರ್ತೇವೆ. ಬನ್ನಿ ಚಿಕ್ಕಮ್ಮ. ನೀನು ಹೋಗಿರು, ನಾನು ಬಂದೆ. ಮಾವ, ಮಾತ್ರೆ ತಗೊಳ್ಳಿ. ಕೆಫೆಗೆ ಹೋಗಿ ಊಟ ಮಾಡೋದಕ್ಕೆ ಸರಿ ಹೋಗುತ್ತೆ. ಅವರಿಬ್ರು ಹೊರಡ್ತಾ ಇದ್ದಾರೆ ಮಾವ. ನಿನ್ನ ಹತ್ರ ಬೀಗರ ವಿಷಯ ಮಾತಾಡಬೇಕು ಅಂತ ಮೊನ್ನೆಯಿಂದ ಅನ್ಕೋತಾ ಇದ್ದೆ, ಆಗ್ತಾನೇ ಇಲ್ಲ. ಫೋನ್ಗೆ ಮಾಡಿದ್ಯಾ? ಹೇಗಿದ್ದಾರಂತೆ? ಶಿವರಾತ್ರಿ ಪೂಜೆಗೆ ಕರೆದ್ರು ಬರಲಿಲ್ಲ. ಜ್ವರ ಬಂದಿತ್ತಂತೆ ಮಾವ. ಹಬ್ಬಕ್ಕೆ ಬಂದ್ರೆ ಬೇರೆಯವ್ರಿಗೂ ಹರಡತ್ತೆ, ಅದಕ್ಕೆ ಬರಲ್ಲ ಅಂದ್ರು. ಕೇಶವ ಜೊತೆಯಲ್ಲಿದ್ದಾನಲ್ಲ, ಈಗ ಹುಷಾರಾಗಿದ್ದಾರೆ. ನಾನು ಫೋನ್ ಮಾಡಿದೆ, ತಗೊಳ್ಳಿಲ್ಲ. ಆಮೇಲೆ ಅವರು ಫೋನ್ ಮಾಡಲಿಲ್ಲ. ಮಾಡಬಾರ್ದು ಅಂತಲ್ಲ, ಮರ್ತಿರ್ತಾರೆ. ನಿಮ್ಗೆ ಗೊತ್ತಲ್ಲ ಮಾವ ಅವ್ರ ಕಾಯಿಲೆ ಬಗ್ಗೆ. ಅವ್ರು ಹುಷಾರ ಆಗಲಿ, ಆಮೇಲೆ ಒಂದು ದಿವಸ ನಾವೆಲ್ಲ ಅವ್ರ ಮನೆಗೆ ಹೋಗಿ ಬರೋಣ. ಆಯ್ತು ಮಾವ, ನಾನೇ ಹೇಳೋಣ ಅಂತಿದ್ದೆ. ಬಾಸು, ಕೆಳಗಡೆ ಹೋಗಿರ್ತೀನಿ. ಯಾವಾಗಲೇ ಅಂದ್ರೂ ಟೆನ್ಷನ್ ಅಲ್ಲೇ ಇರ್ತಿಲ್ಲ. ಯಾರಿಗೆ ಫೋನ್ ಮಾಡಿದ್ದೆ? ಅಮ್ಮಂಗೆ. ನಿನ್ನೆಯಿಂದ ಬರೀ ಅಮ್ಮಂಗೆ ಕಾಲ್ ಮಾಡ್ತಿದ್ಯಲ್ಲ, ಏನು ವಿಷಯ? ಅದೇನೋ ಮಾಸ್ಟರ್ ಪ್ಲಾನ್ ಅಂತ ಬೇರೆ ಹೇಳ್ತಿದ್ದೆ. ಅವತ್ತು ವ್ಯಾಲೆಂಟೈನ್ಸ್ ಡೇ ದಿನ ಅಮ್ಮನ ಹತ್ರ ದುಡ್ಡು ಕೇಳಿದ್ರೆ ಏನಾಗುತ್ತೆ ನೋಡೋಣ ಅಂತ ಒಂದ್ ಟ್ರಯಲ್ ನೋಡ್ದೆ. ತಂದ್ ಕೊಟ್ಲಲ್ಲ, ಗೊತ್ತಾಯ್ತು ನಮ್ ATM ಎಲ್ಲಿದೆ ಅಂತ. ಅಂದ್ರೆ ಏನಾದ್ರೂ ಸೀರಿಯಸ್ ರೀಸನ್ ಇಟ್ಕೊಂಡು ಅಮ್ಮನ ಹತ್ರ ದುಡ್ಡು ಕೇಳಿದ್ರೆ ಖಂಡಿತ ಕೊಡ್ತಾಳೆ ಅನ್ನೋದು ಕನ್ಫರ್ಮ್ ಆಯ್ತು. ಅದಕ್ಕೆ 3 ಲಕ್ಷ ಕೇಳ್ದೆ. $3 ಲಕ್ಷನಾ? ಅಷ್ಟು ದುಡ್ಡು ಎಲ್ಲೇ ಬರುತ್ತೆ ನಿಮ್ಮ ಅಮ್ಮನ ಹತ್ರ? ಒಂದೆರಡಲ್ಲ, 10 ಲಕ್ಷ ರೂಪಾಯಿ ಇಟ್ಟಿದ್ದಾರೆ ತಾತ ನನ್ನ ಹೆಸರಲ್ಲಿ. ಓ ದತ್ತ ಅವರು ಬರ್ಬೇಕು. ಸದಾ ವೆಲ್ಕಮ್ ಡ್ರಿಂಕ್ ತಗೊಳ್ಳಿ. ಡ್ರಿಂಕ್ಸಾ? ತಗೊಳ್ಳಿ ದತ್ತವ್ರೆ. ಏನ್ ಹೇಳ್ತಿದೀಯ? ಇಷ್ಟೊತ್ತಲ್ಲ ಅದು ನಾನು. ಅಯ್ಯೋ, ಇದು ಅದಲ್ಲ, ಜೀರಿಗೆ ಪುದೀನ ಎಲ್ಲ ಹಾಕಿ ಮಾಡಿದ್ದು ಆರ್ಗ್ಯಾನಿಕ್ ತಾತ. ಯಾರೋ ತಾತ? ಅದು ವೆಲ್ಕಮ್ ಡ್ರಿಂಕ್ ಅಂತ ನನಗೂ ಗೊತ್ತು, ಆದ್ರೆ ಕೊಡ್ತಿರೋ ನಿನ್ ನೋಡಿ ಡೌಟ್ ಬಂತು. ಆರ್ಗ್ಯಾನಿಕ್ ಅಂತೆ.
ಇಷ್ಟು ವರ್ಷದಿಂದ ಅದನ್ನೇ ತಿಂದು 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 ರುಚಿ ಅನ್ನೋದೇ ಮರ್ತು ಹೋಗಿದೆ. ಹೇ ಸಮರ್, ಹೇ ಮಧುಸೂದನ್, ನೀವೆಲ್ಲ ಇಲ್ಲಿ ಪುಟ್ಟ ಪ್ಲೆಸೆಂಟ್ ಸರ್ಪ್ರೈಸ್. ಹೂನಪ್ಪ, ಏನ್ ಮಾಡೋದು, ಮನೇಲಿ ಅಡಿಗೆ ಮಾಡ್ಕೊಳ್ಳೋರು ಯಾರು ಇಲ್ಲ. ಹೊಟ್ಟೆ ಪೂಜೆಗೆ ಹೋಟೆಲೇ ಗತಿ ನಮ್ಗೆ. ಇವರು ನಮ್ಮಮ್ಮ. ನಮಸ್ತೆ ಅಮ್ಮ, ನಾವು ನಿಮ್ಮ ಅಡುಗೆಗೆ ದೊಡ್ಡ ಫ್ಯಾನ್ಸು. ನೆನೆ ಬಾಕ್ಸ್ ಕಳಿಸಿದ್ರಲ್ಲ, ಅವಲಕ್ಕಿ ಶೀರಾ ತುಂಬಾ ಚೆನ್ನಾಗಿತ್ತು. ನಿಮ್ಮ ಮಗ ಅದೃಷ್ಟ ಮಾಡಿದ್ದ. ನಿನ್ನೆ ಹೇಳಿದ್ನಲ್ಲಮ್ಮ, ನೀನು ಅಡುಗೆನ ಇಷ್ಟಪಟ್ರು ಅಂತ. ಅದು ಇವರೇ ನಮ್ಮ ಆಫೀಸ್ನವರು. ಅಷ್ಟೇ ಹೇಳಿದ್ಯಾ ಅಥವಾ ನಾವು ಡಬ್ಬಿ ಬಿಸ್ನೆಸ್ ಮಾಡ್ತೀರಾ ಅಂತ ಕೇಳಿದ್ವಲ್ಲ, ಅದನ್ನೂ ಹೇಳಿದ್ಯಾ? ಹೇಳಿದ್ದೀನಿ ಕಣ. ಅಮ್ಮ, ನಾವೆಲ್ಲ ದೂರದ ಊರಿಂದ ಬಂದಿರೋದು, ಇಲ್ಲೇ ಮನೆ ಮಾಡ್ಕೊಂಡಿದ್ದೀವಿ. ದಿನ ಹೊರಗಡೆ ತಿನ್ಬೇಕು, ಮನೆ ಊಟ ಯಾವಾಗ ಸಿಗುತ್ತೋ ಅಂತ ಕಾಯ್ತಿರೋ ಹಾಗಾಗಿದೆ ನಮ್ಮ ಕತೆ. ಪ್ಲೀಸ್ ಅಮ್ಮ, ನೀವು ನಮಗೆ ದಿನ ಡಬ್ಬಿ ಸರ್ವಿಸ್ ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ದಿನ ಮನೆ ಊಟ ಸಿಗ್ದಂಗೂ ಆಗುತ್ತೆ. ಬೇರೆ ಕಡೆ ಎಲ್ಲ ಹೇಗೆ ಡಬ್ಬಿ ಸರ್ವಿಸ್ಗೆ ಪೇಮೆಂಟ್ ಕೊಡ್ತಾರೋ ನಾವು ಹಾಗೆ ಕೊಡ್ತೀವಿ. ನೋಡೋಣ ಬಿಡು, ಅಮ್ಮ ಆಮೇಲೆ ಯೋಚನೆ ಮಾಡಿ ಹೇಳ್ತಾರೆ. ನಾನು ಇನ್ನೊಂದ್ಸಲ ಮಾತಾಡ್ತೀನಿ. ಇದ್ ನೋಡು, ನಾನು ಡೀಪ್ಸ್ ಲಾಸ್ಟ್ ಇಯರ್ ನ್ಯೂ ಇಯರ್ಗೆ ಫ್ರೆಂಡ್ಸ್ ಜೊತೆಗೆ ರೆಸಾರ್ಟ್ಗೆ ಹೋಗಿದ್ವಿ. ಆ ಫೋಟೋಸ್. ನಿನಗೆ ದೀಪಿಕಾ ಬಗ್ಗೆ ಒಳ್ಳೆ ಒಪಿನಿಯನ್ ಇಲ್ಲ ಅಂತ ನಂಗೆ ಗೊತ್ತು ನಿಧಿ. ಹೂ ಕೇರ್ಸ್? ಎನಿವೆ ನನ್ನ ಒಪಿನಿಯನ್ ಮ್ಯಾಟ್ರ್ ಆಗುತ್ತಾ? ನಿನ್ಗಿಷ್ಟ ಆದ್ರೆ ಸಾಕಲ್ವಾ? ನೀನ್ ತಾನೇ ಅವಳ ಜೊತೆ ಲೈಫ್ ಲೀಡ್ ಮಾಡ್ಬೇಕಾಗಿರೋದು. ಏನ್ ಗೊತ್ತಾ ನಿಧಿ, ದೀಪಿಕಾ ನೋಡೋದಕ್ಕೆ ತುಂಬಾ ರಿಸರ್ವ್ಡ್ ಅನ್ಸ್ತಾಳೆ, ಹೆವಿ ಆಟಿಟ್ಯೂಡ್ ಇರೋಳು ಅನ್ಸ್ತಾಳೆ. ಬಟ್ ಅವಳು ಹಾಗಲ್ಲ. ಅವಳ ಜೊತೆಗೆ ಒಂದ್ಸಲ ಕ್ಲೋಸ್ ಆದಾಗ ಗೊತ್ತಾಗುತ್ತೆ. ಶಿ ಸಚ್ ಅ ಗ್ರೇಟ್ ಸೋಲ್, ಗೊತ್ತಾ? ಅಭಿ, ನನ್ಗೂ ವಿಷಯ ಗೊತ್ತಾಯ್ತು. ನನ್ಗೊಂದ್ಸರಿ ಫೋಟೋ ತೋರಿಸ್ತೀಯಾ? ಇವತ್ತು ಬೇಡ, ಅದಕ್ಕೆ ಸಮ್ ಅದ ಟೈಮ್. ನನಗೆ ಸ್ವಲ್ಪ ಕೆಲಸ ಇದೆ, ಅದನ್ನ ಮುಗಿಸ್ಕೋತೀನಿ. ಪ್ಲೀಸ್ ಅಭಿ, ಮುಂದೆ ಅವಳು ನನ್ನ ತಂಗಿ ಆಗೋಳು. ಅವಳು ನೋಡಕ್ ಹೇಗಿದ್ದಾಳೆ ಅನ್ನೋ ಕ್ಯೂರಿಯಾಸಿಟಿ ನನ್ಗೂ ಇರುತ್ತೆ ಅಲ್ವಾ? ಇವತ್ ಫೋಟೋ ತೋರ್ಸು, ಮುಂದೆ ಯಾವತ್ತಾದ್ರೂ ಪರಿಚಯ ಮಾಡ್ಸು, ನಾವು ಫ್ರೆಂಡ್ಸ್ ಆಗ್ತೀವಿ. ದೀಪಿಕಾ ತುಂಬಾ ಡಿಫ್ರೆಂಟ್ ಅದಕ್ಕೆ. ಅಂದ್ರೆ ದೀಪಿಕಾ ತುಂಬಾ ಮಾಡರ್ನು, ನಿಮಗೆಲ್ಲ ಸೂಟ್ ಆಗಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ ಅದಕ್ಕೆ. ಸೋಗ್ಲಾಡಿ, ನಿಮ್ಗೆಲ್ಲ ಏನೇನು ಬೇಕೋ ತಗೊಳ್ಳಿ. ತುಳಸಿ ಅವರೇ, ತಗೊಳ್ಳಿ. ಈಗ ಗೊತ್ತಾಯ್ತು ನನಗೆ, ಈ ಹುಡುಗಿಗೆ ಇಷ್ಟು ದಿನ ಆದ್ರೂ ಯಾಕೆ ಮದುವೆ ಆಗ್ಲಿಲ್ಲ ಅಂತ. ಏನೇನೋ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಇವಾಗ ಎಂತಿ ಮನೆಗೆ ಬಂದು ಕೂತಿರೋ ನಿಮ್ಮ ಹತ್ರ ನಾನ್ ಮಾತು ಕಲಿಬೇಕಾ? ರೀ ನಡೀರಿ. ಆದರ್ಶ್ ನಡಿ. ಅಲ್ಲಮ್ಮ, ಅದು ಸುಮ್ನೆ ನಡಿಯೋ. ಆಂಟಿ ಆಂಟಿ, ಒಂದ್ ನಿಮಿಷ ಆಂಟಿ, ನನ್ನ ಮಾತು ಕೇಳಿ. ಆಂಟಿ ಆದರ್ಶ್, ಆಂಟಿ ಪಾಸ್ತಾ ಪಾಸ್ತಾ. ಇರಿ, ಫಿಂಗರ್ ಬೋಲ್ ಬರುತ್ತೆ. ಅದಕ್ಕೂ ಮೊದಲು ಒಂದು ಸ್ಪೆಷಲ್ ಡಿಶ್ ಬರೋದಿದೆ.
ಏನಿದು? ಇದು ಕ್ರೆಮ್ ಬ್ರೂಲೆ ಅಂತ. ತಾತ ಹೇಗಿದೆ? ಪರವಾಗಿಲ್ಲ. ಭಯನ? ಯಾಕೆ? ನಿಮ್ಗಿದು ಇಷ್ಟ ಇದೆಯಾ? ಅದು ಗೊತ್ತಾಗ್ತಾ ಇಲ್ಲ. ನಾನು ಯಾವತ್ತೂ ಇದನ್ನೆಲ್ಲ ಮಾಡಿಲ್ಲ. ಮನೆಯಿಂದನೇ ಇದನ್ನೆಲ್ಲ ಮಾಡಿ ಸಂಪಾದನೆ ಮಾಡ್ಬೋದು ಅಂತ ನನಗೆ ಗೊತ್ತೇ ಇರಲಿಲ್ಲ. ಮನೆಯಿಂದ ಮಾಡೋ ಬಿಸ್ನೆಸ್ಗಳು ಈಗ ತುಂಬಾ ಇದಾವೆ ತುಳಸಿಯವರೇ. ಹಾಗಂತ ಎಲ್ಲರೂ ಸಂಪಾದನೆಗೋಸ್ಕರನೇ ಮಾಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಸಾಯವ ಅಂತವ್ರಿಗೆ ದುಡ್ಡಿನ ಅನಿವಾರ್ಯತೆ ಇರುತ್ತೆ. ಇನ್ ಕೆಲವರಿಗೆ ಈ ತರ ಕೆಲಸ ಮಾಡೋದ್ರಿಂದ ಮನಸ್ಸಿಗೆ ಖುಷಿ ಸಿಗುತ್ತೆ. ಆದ್ರೂ ನಾನು ಈಗ ಹೀಗೆ ಕೆಲಸ ಮಾಡೋದು ಅಂದ್ರೆ ಈಗ ಅಂದ್ರೆ ಏನ್ ತುಳಸಿಯವರೇ? ಮನಸ್ಸಿಗೆ ಖುಷಿ ಕೊಡೋ ಕೆಲಸ ಮಾಡೋದಕ್ಕೆ ವಯಸ್ಸು ಯಾವತ್ತೂ ಅಡ್ಡಿಯಾಗಲ್ಲ. ಕೆಲವು ಸಲ ನನ್ನ ಜವಾಬ್ದಾರಿ ಮುಗೀತು, ಇಷ್ಟೇ ನನ್ನ ಬದುಕು ಅಂತ ಸೆಲ್ಫ್ ರಿಟೈರ್ಮೆಂಟ್ ತಗೊಂಡ್ಬಿಡ್ತೀವಿ. ಮನುಷ್ಯ ನಿರಂತರವಾಗಿ ಕೆಲಸ ಮಾಡೋದ್ರಿಂದಲೇ ನೆಮ್ಮದಿಯಿಂದ ಇರ್ತಾನಂತೆ. ಹೀಗೆ ಕೆಲಸ ಮಾಡೋದ್ರಿಂದಲೇ ನಮ್ಮ ಮೇಲೆ ನಮಗೆ ವಿಶ್ವಾಸ ಬೆಳೆಯುತ್ತೆ ತುಳಸಿಯವರೇ. ಅಲ್ಲ, ಕೆಲಸ ಮಾಡೋದು ನಿಮಗೆ ಅನಿವಾರ್ಯ ಅಲ್ಲ ಅನ್ನೋದು ನನಗೆ ಗೊತ್ತು. ಆದರೆ ಈ ಕೆಲಸ ಮಾಡೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅಂದರೆ ಮಾಡಿ, ತಪ್ಪೇನು? ಅದು ಅಲ್ಲದೆ ಆ 4 ಜನ ಹುಡುಗರಿಗೆ ಊಟ ಹಾಕಿದ ಪುಣ್ಯ ಬರುತ್ತೆ ಅಲ್ವಾ? ಯಾಕೆ ಹೀಗೆ ಬಂದೆ? ಸಮಾಧಾನವಾಗಿ ಕೂತ್ಕೊಂಡು ಮಾತಾಡ್ಬೋದಿತ್ತಲ್ವಾ? ನಾವು ಹೀಗೆ ಹೋಗಿ ವಾಪಸ್ ಬಂದ್ವಿ ಅಂತ ಅಭಿಗೆ ಗೊತ್ತಾದ್ರೆ ಅವನು ನೊಂದ್ಕೋತಾನಲ್ವಾ? ಮಾತಾಡಕ್ಕೆ ಏನಿದೆ ಚಿಕ್ಕಮ್ಮ, ನಮ್ಮ ಕಂಪ್ನಿ ಸ್ಟಾರ್ಟ್ ಆದಾಗಿಂದನೂ ಇವರಿಂದ ಒಂದಲ್ಲ ಒಂದು ಪ್ರಾಬ್ಲಮ್ ಆಗ್ತಾನೆ ಇದೆ. ಎಂಪ್ಲಾಯೀಸ್ನ ಪೋಚ್ ಮಾಡೋದು, ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದ್ರೆ ಕ್ಲೈಂಟ್ಸ್ನ ಕಿತ್ಕೊಳ್ಳೋದು. ಇದು ಬಿಸ್ನೆಸ್ ಅವಿ. ಬಿಸ್ನೆಸ್ ನಲ್ಲಿ ಇದೆಲ್ಲ ಮಾಮೂಲು. ಈವನ್ ಬಿಸ್ನೆಸ್ ಎಥಿಕ್ಸ್ ಚಿಕ್ಕಮ್ಮ. ಇದಕ್ಕಿಂತ ಮುಂಚೆ ನಮ್ಮ ಕಂಪ್ನಿಗೆ ಎಷ್ಟು ತೊಂದರೆ ಕೊಟ್ಟಿರೋ ಅಂತ ನನ್ಗಿಂತ ನಿಮಗೆ ಚೆನ್ನಾಗಿ ಗೊತ್ತು. ಬರೀ ಕಂಪ್ನಿ ಅಲ್ಲ, ಪರ್ಸ್ನಲಿ ಆಲ್ಸೋ. ಈಗ ಅವಳ ಮಗಳು ನಮ್ಮನೆ ಸೊಸೆ ಆಗ್ತಾಳಂದ್ರೆ ಕಾಂಟ್ ಇವನ್ ಇಮ್ಯಾಜಿನ್. ಎಷ್ಟು ದಿನ ಅಂತ ದ್ವೇಷ ಸಾಧಿಸೋದು? ಈಗ ಇದೇ ವಿಷಯನ ಇಟ್ಕೊಂಡು ಸಂಬಂಧ ಸರಿ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅಲ್ವಾ? ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದನೂ ನಮಗೆ ಲಾಭನೇ ಅಲ್ವಾ? ಅಷ್ಟಕ್ಕೂ ಆ ಜನಾರ್ದನ್ಗೆ ದ್ವೇಷ ಇರೋದು ಭಾವನ ಮೇಲೆ ಅವಿ. ಅವ್ರ ಮೇಲೆ ಇರಲಿ, ನನ್ನ ಮೇಲೆ ಇರಲಿ, ಈವಿಲ್ ಇಸ್ ಈವಿಲ್. ನಿಮ್ಮ ಭಾವ ಅವ್ರನ್ನ ಹೇಗೆ ಹತ್ರ ಸೇರಿಸ್ಕೊಂಡಿಲ್ವೋ ಹಾಗೆ ನಾನು ಹತ್ರ ಸೇರಿಸ್ಕೊಡಲ್ಲ. ಸಾರಿ ಚಿಕ್ಕಮ್ಮ. ತೆಗೆದು ಬಾಸ್ ಬಿಡ್ತೀನಿ ಅಷ್ಟೇ. ಕಾಪಾಡಿ ಅನ್ನಕ್ ನಾನೇನೋ ಮಾಡಿದ್ದೀನಿ? ಯಾವಾಗ ನೋಡಿದ್ರೆ ಅವ್ರದ್ದೇ ಜಪ ಮಾಡ್ತಿರ್ತೀಯಲ್ಲ. ನಾನು ನಿಮ್ಮ ಅಮ್ಮ ಅನ್ನೋದು ನೆನಪಿದ್ಯಾ? ತಾತ ಇಳಿಯಕ್ಕೆ ಹೆಲ್ಪ್ ಮಾಡ್ಲಾ? ನಾನು ಗಟ್ಟುಮುಟ್ಟಾಗೆ ಇದ್ದೀನಿ. ನಿನ್ನ ಗಂಡನಿಗೆ ಹೆಲ್ಪ್ ಮಾಡಿ ಹೋಗು. ಬಾಯ್ ಕಡೆ. ಅರೆ ಚೋಟು, ನೀನೇನೋ ಮಾಡ್ತಾ ಇದೆಯಾ ಅಲ್ಲಿ? ಇನ್ನೇನ್ ಮಾಡ್ತಿರ್ತಾನೆ, ನಿಮ್ ಜಪ ಮಾಡ್ಕೊಂಡು ನಿಂತಿದ್ದ. ನೋಡಿ ಆಂಟಿ, ನಿಮ್ ಮನೆಗ್ ಬರ್ತೀನಿ ಅಂದೆ ನಮ್ಮಮ್ಮ ಬೇಡ ಅಂತಲೆ. ಹಾಗೆಲ್ಲ ಹೇಳ್ಬಾರ್ದು ಚೋಟು. ನೀನು ಹೋಮ್ ವರ್ಕ್ ಮಾಡಿರಲ್ಲ, ಅದಕ್ಕೆ ಅಮ್ಮ ಹಾಗೆ ಹೇಳಿರ್ತಾರೆ. ಹೋಗು, ನೀನು ಹೋಮ್ ವರ್ಕ್ ಮಾಡ್ಬಿಟ್ಟು ಬಾ, ಹೋಗು. ಓಹೋ, ಅವ್ರು ಹೇಳಿದ್ರೆ ಮಾತ್ರ ಬರೋದಾ ನೀನು? ಸ್ವಂತ ಅಮ್ಮನ್ಗಿಂತ ಅವರೇ ಹೆಚ್ಚಾಗ್ಬಿಟ್ರಾ? ಯಾಕೆ ಹಾಗೆ ಹೇಳ್ತೀಯ ನಂದಿನಿ? ಅವನಿನ್ನು ಚಿಕ್ಕ ಮಗು, ಅವನ್ಗೇನ್ ಗೊತ್ತಾಗತ್ತೆ ಹೇಳು? ಯಾಕೆ ಗೊತ್ತಾಗಲ್ಲ ತುಳಸಿ ಅವ್ರೆ? ನಿಮ್ಮೆಲ್ರ ಜೊತೆ ಸೇರಿನೇ ಅವನು ಹೀಗೆ ಆಡ್ತಿರೋದು. ನಂದಿನಿ, ಏನ್ ಮಾತಾಡ್ತಿದೀಯ ನೀನು? ಆ ಮಗು ವಿಷಯ ಇಟ್ಕೊಂಡು ತುಳಸಿಗೆ ಯಾಕೆ ಬೇಜಾರು ಮಾಡ್ತಿದೀಯಾ? ಓಹೋ, ಇವ್ರಿಗೇನಾದ್ರೂ ಬೇಜಾರಾಗ್ಬಿಟ್ರೆ ನಿಮಗೆ ಹೊಟ್ಟೆ ಸಂಕಟ ಆಗುತ್ತಲ್ವಾ? ಇಡೀ ದಿನ ಇವ್ರನ್ನ ತುಳಸಿ ಅನ್ಕೊಂಡ್ ತಲೆ ಮೇಲೆ ಕೂರ್ಸ್ಕೊಳ್ತಿದ್ರೆ ನನಗ್ ಸಂಕಟ ಆಗಲ್ವಾ? ಏನ್ ನಡೀತಿದೆ ಇಲ್ಲಿ? ಏನಮ್ಮ ಹಾದಿ ಬೀದಿ ಅಂತ ನೋಡ್ದೆ ಏನೇನೋ ಮಾತಾಡ್ತಾ ಇದ್ದೀಯಲ್ಲ. ಸತ್ಯ ಹೇಳೋದಕ್ಕೆ ಎಲ್ಲಾದ್ರೇನೋ ನಿಮ್ ಸೊಸೆಗೆ ಎಲ್ಲಿರ್ಬೇಕೋ ಅಲ್ಲಿರೋದಕ್ಕೆ ಹೇಳಿ.
ನನ್ನ ಸೊಸೆಗೆ ನೀನು ಅದೆಲ್ಲ ಹೇಳ್ಕೊಡ್ಬೇಕಾಗಿಲ್ಲ. ಅವಳಿಗೆ ಅದೆಲ್ಲ ಗೊತ್ತಿದೆ. ಮೊದಲು ನೀನು ಹೇಗಿರ್ಬೇಕೋ ಅದನ್ನ ಕಲಿ. ಎಲ್ರು ನನಗೆ ಹೇಳಕ್ ಬರಬೇಡಿ. ಇವ್ರಿಗೆ ಇವ್ರ ಮನೆಯವ್ರನ್ನ ನೋಡ್ಕೊಂಡು ಮಾತ್ರ ಇರಕ್ ಹೇಳಿ. ನಮ್ಮ ಮನೆಯವ್ರನ್ನೆಲ್ಲ ದತ್ತು ತಗೊಂಡಾಗ ಆಡೋದೇನ್ ಬೇಕಾಗಿಲ್ಲ. ಅವ್ರನ್ನ ನೋಡ್ಕೊಳಕ್ಕೆ ನಾನಿದ್ದೀನಿ. ನೀನ್ ನೋಡ್ಕೊಳ್ಳೋ ಚಂದ ನನಗೆ ಗೊತ್ತಿಲ್ವಾ? ನೋಡ್ ನಂದಿನಿ, ನಿನಗೆ ಯಾಕೆ ಕೋಪ ಬಂದಿದೆಯೋ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಯಾವತ್ತೂ ನಿಮ್ಮನೆಯವ್ರನ್ನಾಗ್ಲಿ ನಮ್ಮನೆಯವ್ರನ್ನಾಗ್ಲಿ ಬೇರೆ ಬೇರೆ ಅನ್ನೋ ರೀತಿ ನಾನು ನೋಡಿಲ್ಲ. ಇಷ್ಟು ವರ್ಷದಿಂದ ನಾವು ಹೀಗೆ ಅಲ್ವಾ ಇರೋದು? ಸಾಕು. ಈ ತರ ಒಳ್ಳೆಯವ್ರ ತರ ನಾಟಕ ಆಡಿ ನಿಮ್ಮ ಮಾವನ್ನ ನಮ್ಮತ್ತೆ ಮಾವನ್ನ ನಂಬಿಸ್ಬೋದು, ಆದ್ರೆ ನನ್ನನ್ನು ನಂಬ್ಸಕ್ ಆಗಲ್ಲ. ಇವ್ರೇನೋ ಒಗ್ಗರಣೆ ಡಬ್ಬಿ ಪ್ರೋಗ್ರಾಮ್ಗೆ ಹೋಗ್ ಬಂದ್ರಂತೆ, ಇವರೇ ದೊಡ್ಡ ಸ್ಟಾರ್ ಅನ್ನೋ ತರ ಆಡ್ತಾರೆ. ಏನ್ ಹೇಳ್ತಾ ಇದೀಯ ನಂದಿನಿ? ನಾನ್ ಯಾವತ್ತು ಸಾಕ್ ಸುಮ್ನಿರಿ. ನಿಮ್ ನಾಟಕ ಏನಿದ್ರು ನಿಮ್ಮನೇಲಿ ಇಟ್ಕೊಳ್ಳಿ. ನಮ್ಮನೆವರೆಗೂ ತಂದ್ರೆ ಖಂಡಿತ ಚೆನ್ನಾಗಿರಲ್ಲ. ನನ್ನನ್ನು ಬದಲಾಯಿಸಿದ್ದು ನೀನೇ ಅಲ್ವಾ? ನನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿ ಬಂದೆ, ಸ್ನೇಹಿತ ಆದೆ, ಜೀವದ ಗೆಳೆಯ ಅಂತ ಹಚ್ಕೊಂಡೆ, ಫ್ಯಾಮಿಲಿ ಮೆಂಬರ್ ಆಗಿ ಟ್ರೀಟ್ ಮಾಡಿದೆ. ಆದರೆ ನೀನು ಬೆನ್ನಿಗೆ ಚೂರಿ ಹಾಕಿ ಹೋದಿಯಲ್ಲ. ಅಲ್ಲಿಗೆ ನೀನು ಯಾವುದೂ ಮರ್ತಿಲ್ಲ ಅಂತ ಆಯ್ತು. ಇವತ್ತು ನೀನು ದೊಡ್ಡ ಮಗ ಮಾತಾಡಿದ್ ನೋಡಿ ಅನ್ಕೊಂಡೆ ನೀವು ಯಾರೂ ಮರ್ತಿಲ್ಲ ಅಂತ. ಅವಿ ಯಾಕೆ ಇವನನ್ನು ಮೀಟ್ ಮಾಡಕ್ ಹೋದ? ಬಿಸ್ನೆಸ್ ಹೇಳ್ಕೊಟ್ಟಾಗೆ ನಿನ್ನ ಮಗನಿಗೆ ಒಂಚೂರು ಕಲ್ಚರ್ ಹೇಳ್ಕೊಟ್ಟಿದ್ರೆ ಅವನು ಆ ಥರ ಮಾತಾಡ್ತಾ ಇರಲಿಲ್ಲ. ವಯಸ್ಸಲ್ಲಿ ನಾನು ದೊಡ್ಡವನು ಅಂತ ಕನ್ಸಿಡರ್ ಮಾಡ್ಬೋದಾಗಿತ್ತು. ಅವಿಗೆ ಯಾರ ಜೊತೆ ಹೇಗಿರ್ಬೇಕು ಅನ್ನೋದು ಗೊತ್ತು. ಮಗ ಅಂತ ವಹಿಸ್ಕೊಂಡ್ ಬರಬೇಡ ಮಾಧವ್. ನನಗೂ ನಿನಗೂ ದ್ವೇಷ ಇತ್ತು, ಅದು ನಿಜ. ಆದರೆ ನಿನ್ನ ಮಗನೂ ನಿನ್ನ ಥರಾನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾನೆ. ಇಟ್ಸ್ ನಾಟ್ ಅ ಗುಡ್ ಸೈನ್. ದ್ವೇಷ ಕಂಟಿನ್ಯೂ ಆದರೆ ನಿನಗಾಗಲಿ ನಿನ್ನ ಫ್ಯಾಮಿಲಿಗಾಗಲಿ ಒಳ್ಳೇದಲ್ಲ. ನಿನ್ನ ಮಗನಿಗೆ ಈ ವಿಷಯ ತಿಳಿಸಿದ್ರೆ ಒಳ್ಳೇದು. ಅವಿ ಯಾಕೆ ನಿನ್ನ ಹತ್ರ ಬಂದಿದ್ದ ಅಂತ ನನಗೆ ಗೊತ್ತಿಲ್ಲ. ಆದರೆ ಅವನು ನಂತರನೇ ಅಂತ ಹೇಳಿದೆಯಲ್ಲ, ಅದು ಕೇಳಿ ಖುಷಿ ಆಯಿತು. ನನ್ನ ಮಗಂಗೆ ಯಾರನ್ನ ಎಲ್ಲಿಡಬೇಕು ಅಂತ ಗೊತ್ತಲ್ಲ, ಹೆಮ್ಮೆ ಆಗ್ತಿದೆ ನನಗೆ ಅವನ ಬಗ್ಗೆ. ಸದಾ ಹೊರಡೋಣ ಸಾ. ಮಾಧವ್ ಸಾ, ಯಾರು ಅಂತ ಮಹಾನ್ ವ್ಯಕ್ತಿ ಏನಲ್ಲ, ಕೂತು. ನೀನ್ ಹೀಗೆ ಮಾತಾಡೋದ್ರಿಂದ ನನ್ನ ಮರ್ಯಾದೆಯಾಗ್ಲಿ ತುಳಸಿ ಮರ್ಯಾದೆಯಾಗ್ಲಿ ಹೋಗೋಲ್ಲ. ಯಾಕೆ ಅಂದ್ರೆ ತುಳಸಿ ಅಂದ್ರೆ ಏನು ಅಂತ ಎಲ್ಲರಿಗೂ ಗೊತ್ತು. ಈಗ ಹೋಗೋದು ನಿನ್ನ ಮರ್ಯಾದೆ ಅನ್ನೋದು ನೆನಪಿರ್ಲಿ. ಮಾವ, ಹೋಗ್ಲಾಡಿ, ಚೋಟನ್ ಕರ್ಕೊಂಡು ಒಳಗಡೆ ಹೋಗು. ಹೋಗೋ. ಅತ್ತೆ ಮಾವನ್ನ ಅಪ್ಪ ಅಮ್ಮನ ಥರ ನೋಡ್ಕೋಬೇಕು ಅಂತಾರೆ. ಅದಂತೂ ನಿನ್ನ ಕೈನಲ್ಲಿ ಸಾಧ್ಯ ಇಲ್ಲ. ಹಾಳಾಗಿ ಹೋಗ್ಲಿ, ಕೊನೆ ಪಕ್ಷ ಅವ್ರನ್ನ ಮನುಷ್ಯರ ಥರ ಆದ್ರೂ ನೋಡ್ಕೋಬೇಕಲ್ವಾ? ನೀನು ಅವ್ರನ್ನ ಹೇಗೆ ನೋಡ್ಕೋತಿದ್ದೀಯ ಅನ್ನೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಕೆಲವೊಂದ್ಸಲ ಈ ಶೇಷವನ್ನ ನೋಡಿದ್ರೆ ನನಗೆ ಸಂಕಟ ಆಗತ್ತೆ. ನೀನು ಹೀಗಾಡೋದಕ್ಕೇನೆ ನಿನ್ನ ಸಹವಾಸವೇ ಬೇಡ ಅಂತ ನಿನ್ನ ಗಂಡ ಹೊರದೇಶದಲ್ಲಿರೋದು. ಏನಂದ್ರಿ ನೀವು? ವಯಸ್ಸಾಗಿರೋರು ಅಂತ ಸುಮ್ಮನೆ ಬಿಟ್ರೆ ನನ್ನ ಪರ್ಸನಲ್ ವಿಷಯ ಮಾತಾಡ್ತೀರಾ? ಇನ್ನೊಂದು ಮಾತಾಡಿದ್ರು ಚೆನ್ನಾಗಿರಲ್ಲ. ಮಾವ. ಹಾ ಪೂರ್ಣಿ, ಹೇಳು ಪೂರ್ಣಿ. ಮಾವ ಇವತ್ತು ನೀವಿಬ್ರು ಇಲ್ಲಿದ್ದೀರಾ? ಬನ್ನಿ ಊಟಕ್ಕೆ. ಭವ, ಪಾಪಮ್ಮ ನಿಮ್ಮನ್ನೇ ಹುಡುಕ್ತಿದ್ರು. ಹೌದಾ? ನಡಿ ಪೂರ್ಣಿ. ಪೂರ್ಣಿ, ಒಂದು ನಿಮಿಷ. ಪೂರ್ಣಿ, ದೀಪಿಕಾ ಮನೆಗೆ ಹೋಗಿದ್ದು ಭಾವನ ಹತ್ರ ಹೇಳೋದು ಬೇಡ.
ಅವಿ ಎಲ್ಲ ವಿಷಯನೂ ನಿಂಗೆ ಹೇಳಿದಾನಲ್ವಾ? ಅವ್ರ ಮನೆಗೆ ಹೋಗಿದ್ದು ಭಾವನ ಹತ್ರ ಹೇಳಿದ್ರೆ ಅವರು ಖುಷಿ ಪಡೋಕ್ಕಿಂತ ನೊಂದ್ಕೋತಾರೆ. ಯಾಕೆ ಅಂತ ಅರ್ಥ ಆಯ್ತಲ್ವಾ? ಗೊತ್ತಾಯ್ತು ಅತ್ತೆ. ಒಂದ್ ಲೆಕ್ಕದಲ್ಲಿ ಅತ್ತೆ ಹೇಳೋದು ಸರಿ. ದೀಪಿಕಾ ಅಪ್ಪ ನಮ್ಮ ಬಿಸ್ನೆಸ್ ರೈವಲ್ ಅಂದಮೇಲೆ ಅಭಿ ದೀಪಿಕನ ಇಷ್ಟಪಡ್ತಿದ್ದಾನೆ ಅಂದರೆ ಮಾವ ತುಂಬ ನೊಂದ್ಕೋತಾರೆ. ಅವ್ರ ಹತ್ರ ಈ ವಿಷಯ ಹೇಳದೇ ಇರೋದೇ ಸರಿ ಅನ್ಸುತ್ತೆ. ಅಲ್ವೋ ಶೇಷು, ನಮ್ಮನೇಲೂ ಆಗಾಗ ಜಗಳ ಮನಸ್ತಾಪ ಇವೆಲ್ಲ ನಡೀತಾನೆ ಇರುತ್ತೆ. ಹಾಗಂತ ಮುಖ ಊದಿಸ್ಕೊಂಡು ಮಾತು ಬಿಟ್ಬಿಟ್ಟು ಜೀವನ ನಡ್ಸೋಕ್ಕಾಗತ್ತಾ ಹೇಳು? ನೀವು ನಮ್ಮನೆಯವ್ರೆ, ಅವಳು ಏನೇ ಆದ್ರೂ ಮನೆ ಒಳಗೆ ಬಂದು ಮಾತಾಡಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಬಿಡು, ಅವ್ರವ್ರ ಸಂಸ್ಕಾರ, ನಾವೇನ್ ಮಾಡಕ್ಕಾಗತ್ತೆ? ಆದ್ರೂ ದತ್ತಣ್ಣ. ಶೇಷು, ನಾ ಹೇಳಾಯ್ತಲ್ಲ, ಇನ್ಮೇಲೆ ನಮ್ಮ ಮಧ್ಯೆ ಈ ವಿಷಯಕ್ಕೆ ಕ್ಷಮೆ ಅಂತನ್ನೋ ಮಾತು ಬೇಡ. ನಾವು ಮುಂಚೆ ಹೇಗಿದ್ವೋ ಇನ್ ಮುಂದಕ್ಕೂ ಹಾಗೇ ಇರ್ತೇವೆ. ನಾನು ದಿನಕ್ಕೆ ನಿನ್ನನ್ನ 10 ಸಲ ನಮ್ಮನೆ ಕರೀತಾ ಇರಬೇಕು, ನೀನು ಬಂದು ಗೋಳ್ ಹುಯ್ಕೋತಾ ಇರ್ಬೇಕು, ಸರಿನಾ? ನಾನು ಇನ್ಮೇಲೆ ತುಸ್ಸಿ ಆಂಟಿ ಮನೇಲೇ ಇರ್ತೀನಿ. ನಮ್ಮಮ್ಮ ಬೇಡ, ಅಲ್ಲಿಗೆ ಹೋಗಲ್ಲ. ಏ ಚೋಟು, ಅಮ್ಮನಿಗೆ ಏನೇನೋ ಟೆನ್ಷನ್ ಇರುತ್ತೆ, ನೀನು ಅವಳ ಹತ್ರ ಹಾಗೆಲ್ಲ ಮಾತಾಡಬಾರ್ದು, ಸರಿನಾ? ಅದಕ್ಕೆ ಅಲ್ವಾ ಮುಂಚಿಂದ ನಿನ್ನ ಸೊಸೆಗೆ ಬುದ್ಧಿ ಹೇಳು ಅಂತ ನಾನು ನಿನಗೆ ಹೇಳ್ತಾ ಇದ್ದಿದ್ದು. ತಾತ ಹೋಗ್ಲಿ ಬಿಡಿ, ಚೋಟುನು ಇಲ್ಲೇ ಇದ್ದಾನೆ, ಆ ವಿಷಯನ ಬಿಟ್ಬಿಡೋಣ. ಸರಿ 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 ದತ್ತಣ್ಣ, ನಾ ಇನ್ನು ಬರ್ತೀನಿ. ಆಯ್ತು, ಬೆಳಗ್ಗೆ ವಾಕಿಂಗ್ ನೆನಪಿರ್ಲಿ. ಸರಿ, ಬರ್ತೀನಿ. ಬಾರ ಚೋಟು. ತುಳಸಿ, ಹೋಗಿ ಬರ್ತೀನಿ. ಹೂಮ. ಅಭಿ, ತಗೋ ಊಟ ಮಾಡು. ಚಿಕ್ಕಮ್ಮ ಪ್ಲೀಸ್. ಮೊದಲು ಎಷ್ಟು ಸೇರುತ್ತೋ ಅಷ್ಟು ಊಟ ಮಾಡು, ಆಮೇಲೆ ಮಾತಾಡೋಣ. ಅಲ್ಲ ಚಿಕ್ಕಮ್ಮ, ಬ್ರೋ ಯಾಕೆ ಹೀಗೆ ಮಾಡ್ತಿದ್ದಾನೆ? ದೀಪಿಕಾ ಮನೆಗೆ ಹೋಗಿರೋ ವಿಚಾರ ಮಾತಾಡೋದ್ ಬಿಟ್ಟು ಬಂದ ತಕ್ಷಣ ನನ್ನ ಹತ್ರ ಬಿಸ್ನೆಸ್ ವಿಚಾರ ಮಾತಾಡ್ತಾನಲ್ಲ, ಎಷ್ಟು ಇರಿಟೇಟ್ ಆಯ್ತು ಗೊತ್ತಾ? ಅಭಿ, ಕಾಮ್ ಡೌನ್. ಏನ್ ಕಾಮ್ ಡೌನ್ ಚಿಕ್ಕಮ್ಮ? ದೀಪಿಕಾ ಮನೇಲಿ ಎಷ್ಟು ಬೇಜಾರಾಗಿದ್ದಾರೆ ಗೊತ್ತಾ? ಅವ್ರ ಡ್ಯಾಡಿ ತುಂಬಾ ಸಿಟ್ಟಲ್ಲಿದ್ದಾರೆ ಅಂತ ಅಳ್ತಾ ಇದ್ಲು ದೀಪಿಕಾ. ನೋಡು ಅಭಿ, ದೀಪಿಕಾ ಅವ್ರ ತಂದೆ ನಮ್ಮ ಬಿಸ್ನೆಸ್ ರೈವಲ್. ಎಷ್ಟು ವರ್ಷಗಳಿಂದ ನಮ್ಮ ಕಂಪ್ನಿಗೂ ಅವ್ರ ಕಂಪ್ನಿಗೂ ರೈವಲ್ರಿ ಇದೆ. ವಾಟ್ ಎವರ್ ಚಿಕ್ಕಮ್ಮ, ಬಿಸ್ನೆಸ್ ಬೇರೆ, ಪರ್ಸನಲ್ ಲೈಫ್ ಬೇರೆ. ಅವ್ರಿಗೆ ನಮ್ಮ ಕಂಪ್ನಿ ಬಗ್ಗೆ ರೈವಲ್ರಿ ಇದ್ರು ನನ್ನನ್ನು ಯಾವತ್ತೂ ಅವ್ರ ಹತ್ರ ನೋಡೇ ಇಲ್ಲ ಚಿಕ್ಕಮ್ಮ. ದೀಪಿಕಾ ಅಪ್ಪ ಅಮ್ಮ ನನ್ನ ಸ್ವಂತ ಮಗನ್ ತರ ನೋಡ್ತಿದ್ದಾರೆ. ಆದ್ರೂ ಅಭಿ, ಜನಾರ್ದನ್ ಮೇಲೆ ದ್ವೇಷ ಇರೋದು ಭಾವನ್ಗೆ. ಆದ್ರೆ ಅವಿ ಅವರನ್ನ ಯಾರು ದೂರ ಇಡ್ತಿದ್ದಾನೆ ಹೇಳು? ನಮ್ಮ ಮನೆಗೆ, ನಮ್ಮ ಕಂಪ್ನಿಗೆ ದ್ರೋಹ ಬಗ್ದಿದ್ದಾರೆ ಅನ್ನೋ ಸಿಟ್ಟು ಅವನಿಗೂ ಇರುತ್ತೆ ಅಲ್ವಾ? ಅದನ್ನ ಅರ್ಥ ಮಾಡ್ಕೋ ಅಭಿ. ಯಾವಾಗ್ಲೂ ಏನೋ ಆಗಿತ್ತು ಅಂತ ಅದೇ ದ್ವೇಷ ಮುಂದುವರ್ಸ್ಕೊಂಡು ಹೋಗ್ಬೇಕಾ ಚಿಕ್ಕಮ್ಮ? ಅವರೇ ಎಲ್ಲ ಮತ್ತು ಸಂಬಂಧ ಅಂತ ಬಂದಾಗ ಬ್ರೋ ಈ ತರ ಮಾಡೋದ್ ಸರಿನಾ? ಒಂದೊಂದ್ಸಲ ಅವನು ಡ್ಯಾಡ್ ತರಾನೇ ಆಡ್ತಾನೆ. ಅವಿಗೆ ಭಾವನ್ ಕಂಡ್ರೆ ಆಗದೆ ಇರ್ಬೋದು, ಆದ್ರೆ ಅವನ್ ಕೂಡ ಭಾವನ್ ತರಾನೆ. ಈ ವಿಷಯದಲ್ಲೂ ಅವನು ಅವನ ಮನ್ಸು ಬದಲಾಯಿಸ್ತಾನೆ ಅಂತ ನನಗೆ ಅನಿಸ್ತಾ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ನೀನ್ ಟೆನ್ಷನ್ ತಗೋಬೇಡ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಅಪ್ಪ ಮಕ್ಕಳನ್ನ ದೂರ ಮಾಡಾಯ್ತು, ಈಗ ಅಣ್ಣ ತಮ್ಮನ್ನ ದೂರ ಮಾಡೋಕೆ ಒಂದು ವಿಷಯ ಸಿಕ್ಕಿದೆ. ಅಭಿ, ಈಗ ನೀನು ರೆಸ್ಟ್ ಮಾಡು. ನಾನು ಇನ್ನೊಂದ್ಸಲ ಅವಿ ಹತ್ರ ಮಾತಾಡಕ್ಕಾಗುತ್ತಾ ಅಂತ ನೋಡ್ತೀನಿ. ಒಂದಂತೂ ನಿಜ, ನಿಮ್ ಪ್ರೀತಿ ನಿಜವಾಗಿದ್ರೆ ಅದು ಯಾವತ್ತೂ ಸೋಲಲ್ಲ. ಥ್ಯಾಂಕ್ಸ್ ಚಿಕ್ಕಮ್ಮ, ನೀವು ಒಬ್ಬರೇ ನನ್ನ ಸಿಚುವೇಶನ್ ಅರ್ಥ ಮಾಡ್ಕೋತಿರೋದು. ನನಗೆ ಮಕ್ಕಳೆಲ್ಲ ಒಂದೇ ಕಣ. ನೀನೀಗ ಹೋಗಿ ಮಲ್ಕೋ, ನಾಳೆ ಮಾತಾಡೋಣ. ಗುಡ್ ನೈಟ್. ಗುಡ್ ನೈಟ್ ಚಿಕ್ಕಮ್ಮ.
ಮನೆ ಗೆದ್ದು ಮಾರ್ಗೆಲ್ಲು ಅಂತ ಹೇಳ್ತಾರೆ. ಆದ್ರೆ ನನ್ನ ಪರಿಸ್ಥಿತಿ ನೋಡು, ಮಾರ್ಗೆದ್ರು ಮನೆ ಗೆಲ್ಲೋಕ್ಕಾಗ್ತಿಲ್ಲ. ಸ್ವಂತ ಮಕ್ಕಳು ಅವರ ನೋವನ್ನು ಹೇಳ್ಕೊಳ್ಳೋದಕ್ಕೆ ಅಪ್ಪ ಸರಿಯಾದ ವ್ಯಕ್ತಿ ಅಲ್ಲ ಅಂತ ಅನ್ಕೊಳ್ಳೋದಿದೆಯಲ್ಲ, ಅದು ತುಂಬ ನೋವು ಕೊಡುತ್ತೆ ಮಹೇಶ. ನನ್ನ ಸಂಕಟನೆಲ್ಲ ಮನಸ್ಸು ಬಿಚ್ಚಿ ಹೇಳ್ಕೊತಾ ಇದ್ದಿದ್ದು ನಿನ್ನ ಹತ್ರ ಮಾತ್ರ. ಈಗ ತುಂಬ ನೋವಾದಾಗಲೂ ಖುಷಿಯಾದಾಗಲೂ ನಾನು ನಿನ್ನನ್ನು ಮಿಸ್ ಮಾಡ್ಕೋತೀನಿ ಕಣೋ. ನೀನು ಯಾವಾಗಲೂ ಮೊದಲಿನ ಥರ ಆಗೋದು. ಬೇಗ ಹುಷಾರಾಗು ಮಹೇಶ, ಪ್ಲೀಸ್. ಇದು ಇಂಪಾರ್ಟೆಂಟ್. ಇಟ್ಸ್ ಓಕೆ, ಅದೇನು ಹೇಳು. ನಿನ್ನ ಹತ್ರ ಸೇವಿಂಗ್ಸ್ ಅಂತ ಸುಮಾರು ಎಷ್ಟಿರಬಹುದು? ಸೇವಿಂಗ್ಸ? ಏನು ಬಾಸು ನೀನು ಏನೋ ರೊಮ್ಯಾಂಟಿಕಾಗಿ ಕೇಳ್ತಿದ್ಯಾ ಅಂತ ಅನ್ಕೊಂಡ್ರೆ ಸೇವಿಂಗ್ಸ್ ಅಂತ ಕೇಳ್ತಿಯಲ್ಲ ನೀನು. ಹೇಳು ಸಮರ್ಥ್. ಸದ್ಯಕ್ಕೆ ಲಿಕ್ವಿಡೇಟ್ ಮಾಡೋಕ್ಕಾಗುವಂಥದ್ದೇನೂ ಇಲ್ಲ. ಯಾಕೆ ಹೇಳು? ಬೇಕಿತ್ತು. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದಿದ್ದು ಹೊಸದ್ರಲ್ಲಿ ಸಂಬಳ ಕಮ್ಮಿ ಬರ್ತಾ ಇತ್ತು. ಹಾಗಂತ ಈಗೇನು ಮಹಾ ಬಂದ್ಬಿಡ್ತಾ ಇದೆ ಅಂತಲ್ಲ. ನಿನ್ನ ಪ್ರೀತಿಸಕ್ಕೆ ಶುರು ಮಾಡಿದಾಗ ನೀನು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡು ಅಂತ ಹೇಳಿದ್ದೆ, ಅಲ್ಲೆಲ್ಲ ನಾನು ಸೇವಿಂಗ್ಸ್ನ ಇನ್ವೆಸ್ಟ್ ಮಾಡಿದ್ದೀನಿ. ಸದ್ಯಕ್ಕೆ ಸೇವಿಂಗ್ಸ್ ನಿಲ್ಲ. ಇನ್ವೆಸ್ಟ್ ಮಾಡಿರೋದನ್ನು ತಕ್ಷಣ ತೆಗಿಬೇಕು ಅಂತಂದರೆ ಆಗಲ್ಲ. ಕೆಲವು ಲಾಕಿನ್ ಇರುತ್ತೆ, ಇನ್ನು ಕೆಲವು ಇನ್ನೂ ಪ್ರಾಫಿಟೇ ಬಂದಿರಲ್ಲ. ಹೌದಲ್ವಾ? ಜೊತೆಗೆ ಅದು ಇದು ಖರ್ಚು, ಬೈಕ್ EMI, ಸೇವಿಂಗ್ಸು ಅಂತ ಟೆನ್ಷನ್ ತಗೊಳ್ಳೋದಕ್ಕೆ ಇನ್ನೂ ತುಂಬ ಟೈಮ್ ಇದೆ ಬಾಸ್. ಅದ್ರ ಬಗ್ಗೆ ಯೋಚನೆ ಮಾಡಿದೆ. ಬಾ ನಿದ್ದೆ ಮಾಡೋಣ. ಬಾ ಬಾಸು, ಮಲ್ಕೋ. ಏನ್ ಪುಟ್ಟ ಇದು? ಯಾರು ಇಷ್ಟೊಂದು ಡಬ್ಬಿ ತಂದಿದ್ದು? ನಾನಂತೂ ತಂದಿಲ್ಲ ಅಮ್ಮ. ಆದ್ರೆ ಈ ಡಬ್ಬಿಗಳನ್ನ ನೋಡ್ತಾ ಇದ್ರೆ ನಿಮ್ ಡಬ್ಬಿ ಸರ್ವಿಸ್ಗೆ ನಮ್ ಸಪೋರ್ಟ್ ಇದೆ ಅಂತ ಈ ರೀತಿ ಅವ್ರ ಒಪ್ಪಿಗೆನ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಅನ್ಸ್ತಿದೆ. ಹೌದಾ? ಆದ್ರೆ ಇದಕ್ಕೆಲ್ಲ ಮಾವ ಒಪ್ಪೋದಿಲ್ಲ. ಅದಕ್ಕೆ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡೋಣ ಅಂತ ನಾವು ಅನ್ಕೊಂಡಿದ್ವಿ ಅಲ್ವಾ? ನಿನ್ನೆ ಹಾಗೆ ಅನ್ಕೊಂಡಿದ್ವಿ. ಆದ್ರೆ ಬೆಳಗ್ಗೆ ಯಾರೋ ಬಾಕ್ಸ್ ಇಟ್ಟಿದಾರಲ್ಲಮ್ಮ. ಯಾರಿರ್ಬೋದು ಪುಟ್ಟ? ನಂಗೇನೋ ಸಮರ್ ತಂದಿರ್ಬೋದು ಅನ್ಸತ್ತೆ. ಏನೋ ಸಮರ್ ತಂದಂಗಿತ್ತು. ನೀನ್ ನೋಡಿದ್ರೆ ಈಗ ತಾನೇ ಹೇಳ್ತಿದ್ಯಾ? ಹಾಗಿದ್ರೆ ಈ ಟಿಫಿನ್ ಬಾಕ್ಸಸ್ ತಂದಿದ್ದು? ಬಾಕ್ಸ್ ಅಷ್ಟೆಲ್ಲ ಸೀನೇ ಇಲ್ಲ. ಯಾರು ತಂದ್ರು ಏನು ನನಗೇನು ಗೊತ್ತು. ನಾನಾಗಲೇ ಬಾತ್ರೂಮಲ್ಲಿ ಪೇಸ್ಟ್ ಇಲ್ಲ ಅಂತ ಕೂಗ್ದೆ, ನೀವಿಬ್ರು ಕೇಳಿಸ್ಕೊಳ್ಳೇ ಇಲ್ಲ. ಅಯ್ಯೋ, ತಂದ್ಕೊಡ್ತೀನಿ ಇರು ಪಾಪು. ಅಮ್ಮ, ಸಮರ್, ಅಲ್ಲಿ ಅಡುಗೆ ಮನೆ ಸ್ಟೋರ್ ರೂಮ್ ಅಲ್ಲಿ ಬಾಕ್ಸ್ ಒಳಗಡೆ ಟೂತ್ ಪೇಸ್ಟ್ ಇದೆ. ಹೋಗಿ ತಗೊಳ್ತೀಯಾ ಪ್ಲೀಸ್? ನಾವ್ ಈ ಬಾಕ್ಸ್ನೆಲ್ಲ ಸಾರ್ಟ್ ಔಟ್ ಮಾಡಬೇಕು. ಸರಿ ಬಾಸು. ಅವ್ನ್ ಪಾಡಿಗೆ ಅವ್ನ್ ಪೇಸ್ಟ್ ತಗೊಂಡ್ ಹೋಗ್ತಾನೆ. ನೀವ್ ಅವನ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಮೊದ್ಲು ಈ ಬಾಕ್ಸ್ ಕತೆ ಮುಗ್ಸೋಣ. ಅಲ್ಲ ಪುಟ್ಟ, ಪಾಪು ತಂದಿಲ್ಲ ಅಂದ್ರೆ ಇಷ್ಟೊಂದು ಡಬ್ಬಿ ಬೇರೆ ಯಾರು ತರಕ್ ಸಾಧ್ಯ? ನಾನೇ ತಂದಿದ್ದು. ಶುಭಶ್ಯ ಶೀಘ್ರ. ಒಳ್ಳೆ ಕೆಲಸಕ್ಕೆ ಮುಹೂರ್ತ ನೋಡೋದೇನು ಬಂತು? ಹಾಗೆ ನೋಡಿದ್ರೆ ಇವತ್ತು ಒಳ್ಳೆ ದಿವಸ. ಎಲ್ಲ ತಯಾರಿ ಮಾಡ್ಕೊಳ್ಳಿ. ಅಗ್ನಿದೇವನಿಗೆ ಅಂದರೆ ಒಲೆಗೆ ಪೂಜೆ ಮಾಡಿ ಕೆಲಸ ಶುರು ಮಾಡೋಣ. ಏನಂತೀಯ ತುಳಸಿ? ನನ್ಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಹೇಳು ಅಂದವ್ರು ಯಾರು? ಮಾಡಬೇಕಾದ ಕೆಲಸನ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗು. ಏನಾದರೂ ಸಹಕಾರ ಬೇಕು ಅಂದರೆ ಕೇಳು. ತಪ್ಪಿನ ಸೊಸೆ ಒಂದು 4 ಜನಕ್ಕೆ ಅನ್ನ ಹಾಕ್ತಿದ್ದಾಳೆ ಅಂತ ಒಂದಷ್ಟು ಜನಕ್ಕೆ ಗೊತ್ತಾಗ್ಲಿ. ಅದು ನನಗೂ ಹೆಮ್ಮೆನೆ. ಖಂಡಿತ ಮಾವ, ನಿಮ್ಮ ಹೆಸರು ಉಳಿಸ್ತೀನಿ. ಆಯ್ತಲ್ಲ ಹಾಗಾದ್ರೆ. ಸಮರ್, ಆಫೀಸಿಗೆ ಡಬ್ಬಿ ತಗೊಂಡು ಹೋಗೋಕೆ ನಿಂಗೆ ಓಕೆ ಅಲ್ವಾ? ಇದೊಳ್ಳೆ ಕತೆ ಆಯ್ತಲ್ಲ. ಬಿಸ್ನೆಸ್ ತಂದ್ಕೊಟ್ಟಿದ್ದೀನಿ,
ನೀವು ಇದನ್ನೆಲ್ಲ ಮಾಡೋದ್ರಿಂದ ನನಗೇನು ಪ್ರಾಬ್ಲಮ್ ಇಲ್ಲ, ನಿಮ್ಮಿಷ್ಟ. ಆದರೆ ಡೈಲಿ ಊಟ ತೊಗೊಂಡು ಹೋಗೋಕ್ಕಾಗಲ್ಲ. ಲಂಚ್ ಬಿಸಿ ಬಿಸಿಯಾಗಿ ಎಲ್ಲರೂ ತಿನ್ನೋಕ್ಕೆ ಇಷ್ಟಪಡ್ತಾರೆ. ನಾನು ಆ ಟೈಮಲ್ಲಿ ಎಲ್ಲ ಕೆಲಸ ಬಿಟ್ಟು ಆಫೀಸಿಂದ ಇಲ್ಲಿಗೆ ಬರೋಕ್ಕಾಗುತ್ತಾ? ಅದು ಅಲ್ಲದೆ ನನ್ನ ಹೊಸ ಪ್ರಾಜೆಕ್ಟು ಬೇಕಾದಷ್ಟು ಕೆಲಸ ಇರುತ್ತೆ. ಅಮ್ಮ, ಮೊದಲು ಹೋಗಿ ನಾವು ರೆಡಿ ಮಾಡ್ಕೊಳ್ಳೋಣ. ಇವತ್ತು ಒಂದಿನ ನಾನೇ ಹೋಗಿ ಕೊಟ್ಟು ಬರ್ತೀನಿ. ನಾಳೆಯಿಂದ ಏನು ಮಾಡೋದು ಯೋಚನೆ ಮಾಡೋಣ. ಅಲ್ಲ ಪುಟ್ಟ, ನೀನು ಡಬ್ಬಿ ಕೊಡಕ್ಕೆ ಹೋದ್ರೆ ಅಲ್ಲಿ ನಿಮ್ಮ ಅಪ್ಪನ ಅಂಗಡಿ ಯಾರು ನೋಡ್ಕೋತಾರೆ? ಪಾಪ ಅವ್ರು ಕಷ್ಟ ಆಗಲ್ವಾ? ಇಲ್ಲಮ್ಮ, ನಾನು ಅಪ್ಪನ ಹತ್ರ ಮಾತಾಡ್ತೀನಿ. ಸ್ಟಾರ್ಟಿಂಗ್ ಸ್ವಲ್ಪ ದಿನ ಹೀಗೆ ಮ್ಯಾನೇಜ್ ಮಾಡ್ಕೊಳ್ಳೋಣ, ಆಮೇಲೆ ಏನೋ ಒಂದು ದಾರಿ ಹುಡ್ಕೊಂಡ್ರಾಯ್ತು. ಹೋಗಲಾಡಿ ಹೇಳಿದ್ದು ಸರಿಯಾಗಿಯೇ ಇದೆ. ಆರಂಭದಲ್ಲಿ ಎಲ್ಲ ಕೆಲಸನೂ ಹೀಗೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ನೀ ಶುರು ಮಾಡು. ಕ್ಷಮಿಸು ಮಹೇಶ, ನಿನ್ನೆ ನಿನ್ನ ಮುಂದೆ ತುಂಬ ಎಮೋಷ್ನಲ್ ಆಗಿಬಿಟ್ಟೆ. ನೀನು ನೊಂದ್ಕೊಂಡಿರ್ತೀಯ, ಸಾರಿ. ನಿನ್ನೆ ನಮ್ಮ ಕೆಫೆಗೆ ತುಳಸಿಯವರು ಮತ್ತೆ ಅವ್ರ ಮನೆಯವರೆಲ್ಲ ಬಂದಿದ್ರು ಕಣ. ಎಷ್ಟು ಖುಷಿ ಆಗುತ್ತೆ ಗೊತ್ತೇನೋ ಅವ್ರನ್ನೆಲ್ಲ ನೋಡ್ತಿದ್ರೆ. ಎಷ್ಟು ಒಗ್ಗಟ್ಟಿದೆ ಅವ್ರಗಳ ಮಧ್ಯೆ. ಸಣ್ಣ ಪುಟ್ಟದಕ್ಕೂ ಖುಷಿ ಪಡ್ತಾರೆ, ಸಂಭ್ರಮಿಸ್ತಾರೆ, ಆಗಾಗ ಜಗಳ ಆಡ್ತಾರೆ. ಆದ್ರೆ ಅದನ್ನ ಮರೆತು ಮರುಕ್ಷಣನೇ ಒಂದಾಗ್ತಾರೆ. ನೀನ್ ಚೆನ್ನಾಗಿದ್ದಾಗ, ಸುಮತಿ ಇದ್ದಾಗ ಈ ಮನೆ ಹೇಗಿತ್ತೋ ಹಾಗೆ ಇದ್ದಾರೆ ಅವರೆಲ್ಲ. ಆಗ ನಮ್ಗಿಷ್ಟು ಅನುಕೂಲ ಇರಲಿಲ್ಲ, ಇಷ್ಟು ದೊಡ್ಡ ಮನೆನೂ ಇರಲಿಲ್ಲ. ಆದರೆ ಎಲ್ಲ ಹತ್ರ ಇದ್ವಿ, ಖುಷಿಯಲ್ಲಿದ್ವಿ. ಈಗ ಎಲ್ಲ ಇದೆ, ಆದರೆ ನೀನೊಬ್ಬ ಹುಷಾರಾಗ್ಬಿಟ್ರೆ ಎಲ್ಲ ಮೊದಲಿನ ಥರ ಆಗ್ಬಿಡುತ್ತೆ ಮಹೇಶ. ಆ ದಿನ ಬಂದೇ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ ಮಹೇಶ. ಒಂದು ನಿಮಿಷ, ಅವಿನಾಶ್ ಸರ್ ಹೇಳಿದ್ದಾರೆ ಅಂತ ಚೆಕ್ ಮಾಡ್ತೀನಿ. ಅವರಿಗೂ ಇನ್ವೈಟ್ ಕಳಿಸಿದೆ. ಲೆಟ್ ಮಿ ಹ್ಯಾವ್ ಅ ಚೆಕ್. ಸದ್ಯ ಈಗಲೇ ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಕಾಲ್ ಮಾಡಿದ್ನಲ್ಲ. ಹೇಳಬಿ. ಹಾ ಬ್ರೋ, ವೇರ್ ಆರ್ ಯು? ವಿ ಆರ್ ವೇಟಿಂಗ್ ಅಟ್ ದ ಆಫೀಸ್. ಹೋಪ್ ಯು ಆರ್ ಆನ್ ದ ವೇ. ಆಫೀಸಾ? ಇವತ್ತಾ? ನನ್ನ ಕ್ಲೈಂಟ್ನ ಮೀಟ್ ಮಾಡೋಣ ಅಂತ ಅವ್ರ ಆಫೀಸ್ ಹತ್ರ ಬಂದಿದ್ದೀನಿ. ಇವತ್ತು ಮೀಟಿಂಗ್ ಇತ್ತು ಅಂತ ನನಗೆ ಗೊತ್ತೇ ಇಲ್ಲ ಅಭಿ. ವಾಟ್ ಬ್ರೋ, ನಿನ್ನೆ ಡೈನಿಂಗ್ ಟೇಬಲಲ್ಲಿ ನೀನೇ ಹೇಳೋದಿಲ್ಲ ಮೀಟಿಂಗ್ ಅರೇಂಜ್ ಮಾಡು ಅಂತ. ಬಟ್ ನಾನು ಮೀಟಿಂಗ್ ಇನ್ವೈಟೇ ನೋಡಿಲ್ಲ. ಇವತ್ತು ನನ್ನ ಅಸಿಸ್ಟೆಂಟು ರಜಾ, ನನ್ನ ಇಮೇಲು ಚೆಕ್ ಮಾಡಿಲ್ಲ. ಸೊ ಈಗ ನಾನೇನು ಮಾಡಲಿ? ಇಲ್ಲಿ ಕ್ಲೈಂಟ್ನ ಮೀಟ್ ಮಾಡಿ ಹೊರಡೋದು ಲೇಟ್ ಆಗುತ್ತೆ ಅಭಿ. ಕ್ಯಾನ್ ಯು ಪ್ಲೀಸ್ ಚೇಂಜ್ ಇಟ್ ಆನ್ ಮಂಡೇ? ಅಭಿ, ಕ್ಯಾನ್ ಯು ಹಿಯರ್ ಮೀ? He is not coming. You can leave. ಅವನಿಗೆ ನನ್ನ ಬಿಟ್ಟು ಬೇಕಾದಷ್ಟು ಕೆಲಸ ಇದೆ ಮಾಡೋದಕ್ಕೆ. ಅಫಿಷಿಯಲ್ ರೀಸನ್ಗೆ ಫೋನ್ ಮಾಡಿದ್ರು ನಮ್ಮ ಪರ್ಸ್ನಲ್ ಇಶ್ಯೂ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನಾನು ಅವನಿಗೊಂದು ಅವಕಾಶ ಕೊಟ್ಟೆ. ಆದರೆ ಅವನು ಬರೋಕ್ಕೆ ರೆಡಿ ಇಲ್ಲ. ಐ ಆಮ್ ನಥಿಂಗ್ ಟು ಹಿಮ್. ಇದೇನು ಬೀಗ್ರೆ ಹೀಗೆ ನಿಲ್ಲಿಸ್ಬಿಟ್ರೆ? ಈ ದತ್ತನ್ ಸ್ಟ್ರಾಟಜಿನೇ ಬೇರೆ. ನಾ ಚೆನ್ನಾಗಿ ಆಡ್ತೀನಿ ಅಂದ್ಕೊಂಡಿದ್ದು ಭ್ರಮೇನ. ಹಾಗಾದ್ರೆ ಶೇಷು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂದ್ರು ನಾನು ನಂಬಿರಲಿಲ್ಲ. ಈಗ ಈ ಬೀಗರು ನೋಡಿದ್ರೆ ಹಿಗ್ಗ ಮಗ್ಗ ಥಳಿಸ್ತಾ ಇದ್ದಾರೆ. ರವೀಂದ್ರ ಅವರೇ, ನೀವು ಇಷ್ಟು ಒಳ್ಳೆ ಚೆಸ್ ಪ್ಲೇಯರ್ ಅಂತ ಗೊತ್ತೇ ಇರಲಿಲ್ಲ ನೋಡಿ. ಬುದ್ಧಿ ಚುರುಕಾಗಿತ್ತೆ ಅಂತ ಚಿಕ್ಕವನಿದ್ದಾಗ ಕಲ್ತಿದ್ದು. ಆಮೇಲೆ ಕಾಲೇಜಲ್ಲಿ ಟೂರ್ನಮೆಂಟು ಅದು ಇದು ಅಂತ ಆಡ್ತಿದ್ದೆ. ಆದರೆ ಈಗಿರೋ ಕಾಯಿಲೆಗೆ ಅಷ್ಟು ಚೆನ್ನಾಗಿ ಆಡೋಕ್ಕಾಗ್ತಾ ಇಲ್ಲ. ಅಲ್ಲ, ಚೆನ್ನಾಗಿ ಆಡ್ದೇನೆ ನಮ್ಮ ದತ್ತಣ್ಣನ ಬೆವರು ಇಳಿಸ್ತಿದ್ದೀರಾ ಅಂತಂದ್ರೆ ನಮ್ಮ ದತ್ತಣ್ಣ ಎಂಥ ಚಾಂಪಿಯನ್ ಅಂತ ಗೊತ್ತಾಯ್ತು ಬಿಡಿ.
ನಾನು ಯಾವಾಗ ಇಲ್ಲಿಗೆ ಬಂದೆ? ಇದೇನು ಆಟ ಆಡ್ತಾ ಇದ್ದೀನಿ? ಚೆಕ್ ಮೇಟ್. ಶೇಷು, ಚಾಂಪಿಯನ್ ಯಾವತ್ತಿದ್ರು ಚಾಂಪಿಯನ್ನೇ ಕಣೋ. ನಮಸ್ತೆ ಮಾಧವ್ ಅವರೇ. ಇವತ್ತಿಂದ ಅನ್ನಪೂರ್ಣ ಟಿಫಿನ್ ಸರ್ವಿಸ್ ಶುಭ ಆರಂಭ ಆಗಿದೆ. ಪಾಪು ಆಫೀಸ್ಗೆ ಡಬ್ಬಿ ಹೋಗಿದೆ. ಇದಕ್ಕೆ ಸ್ಫೂರ್ತಿ ತುಂಬಿದ ನಿಮಗೂ ತುಂಬ ಧನ್ಯವಾದಗಳು. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಮನೇಲಿ ಎಲ್ಲರ ಸಹಕಾರ, ಜೊತೆಗೆ ಕೆಫೆಲ್ ನೀವು ಆಡಿದಂಥ ಮಾತುಗಳು, ನಿಮ್ಮ ಪ್ರೋತ್ಸಾಹ. ಅದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಇದು ರಿಯಲಿ ಅಂದರೆ ನಿಜ ಅಂತ. ಬಿ ಪ್ರೌಡ್ ಆಫ್ ಯು. ಹಲೋ ಪುಟಿ. ಏನಮ್ಮ ನೀನು ಯಾವಾಗ ಫೋನ್ ಮಾಡಿದ್ರು ತಗೊಳಲ್ಲ. ಪುಟಿ, ನೆನ್ನೆ ನಾನೇ ನಿನಗೆ ಫೋನ್ ಮಾಡಿದ್ದೆ, ಆದರೆ ನಿನ್ನ ಫೋನ್ ಬ್ಯುಸಿ ಬಂತು. ಪುಟಿ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಏನು ಗೊತ್ತಾ? ಅಮ್ಮ, ನಿನ್ ರಾಮಾಯಣ ಎಲ್ಲ ನನಗ್ ಬೇಡ. ಇಲ್ಲಿ ಜಾಸ್ತಿ ಹೊತ್ತು ನನಗ್ ಮಾತಾಡಕ್ ಆಗಲ್ಲ. ದುಡ್ಡಿನ ವ್ಯವಸ್ಥೆ ಏನಾಯ್ತು? ಅಥವಾ ನನಗ್ ದುಡ್ಡು ಕೊಡ್ಬೇಕಾಗತ್ತೆ ಅಂತಾನೆ ನಾನು ಫೋನ್ ರಿಸೀವ್ ಮಾಡ್ತಿಲ್ವಾ? ಯಾಕೆ ಹಾಗೆ ಹೇಳ್ತೀಯ ಪುಟಿ? ನಾನು ದುಡ್ಡು ಹೊಂದೋದಕ್ಕೆ ಅಂತಾನೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನೀಗ ಅವತ್ತಿಂದ ಹೊಂದಿಸ್ತಾನೆ ಇದೆಯಾ? ಹೋಗ್ಲಿ, ತಾತನ ಹತ್ರ ಆದ್ರೂ ಮಾತಾಡ್ದ್ಯಾ? ಅದು ನಾನೇ ಹೇಗಾದ್ರೂ ಮಾಡಿ ಹೊಂದ್ಸೋಣ ಅಂತ. ಏನಮ್ಮ ನೀನು ಅಷ್ಟು ದೊಡ್ಡ ಅಮೌಂಟು ನೀನ್ ಹೊಂದಿಸ್ತೀಯ? ಸುಮ್ನೆ ತಮಾಷೆ ಮಾಡ್ಬೇಡ. ಮೊದ್ಲು ಆ ಮುದ್ಕನ್ ಹತ್ರ ಮಾತಾಡು. ನನ್ಗಿಲ್ಲಿ ಪ್ರೆಷರ್ ಆಗ್ತಿದೆ, ಅರ್ಥ ಮಾಡ್ಕೋ. ಪುಟಿ, ಅದ್ ಹಾಗಲ್ವೇ ಅಮ್ಮ. ಮೊದ್ಲು ನೀನು ತಾತನ ಹತ್ರ ಮಾತಾಡು, ಆಮೇಲೆ ಏನಾಯ್ತು ಅಂತ ಹೇಳು. ಅಲ್ಲ ಪುಟಿ, ಪುಟಿ ಪುಟಿ ಕೆಲಸ ಜಾಸ್ತಿನ ರೀ? ಸುಸ್ತಾಗಿದ್ದೀರಾ? ಒಬ್ಬ ಕ್ಲೈಂಟ್ನ ಮೀಟ್ ಮಾಡ್ಬೇಕಿತ್ತು ಪುಣ್ಯ, ಹೋಗಿದ್ದೆ. ಚಿಕ್ಕ ಯಜಮಾನ್ರೆ, ಬೇಲ್ದ ಹಣ್ಣಿನ ಶರ್ಬತ್ತು. ನೀವು ಸುಸ್ತಾಗಿರ್ತೀರ ಅಂತ ನಾನೇ ಮಾಡೋದಕ್ಕೆ ಹೇಳಿದೆ. ಥ್ಯಾಂಕ್ ಯು ಪಾಪಮ್ಮ. ಪಾಪಮ್ಮ, ಅಭಿ ಮನೆಗೆ ಬಂದ? ಇನ್ನೂ ಇಲ್ಲ ಚಿಕ್ಕ ಯಜಮಾನ್ರೆ. ಏನಾಯ್ತು ರೀ? ನಿಮ್ಮಿಬ್ರ ಮಧ್ಯೆ ಏನಾದ್ರೂ? ಹಾಗೆಲ್ಲ ಏನೂ ಇಲ್ಲ ಪುಣ್ಯ. ನೆನ್ನೆ ಊಟ ಮಾಡುವಾಗ ಮೀಟಿಂಗ್ ಬಗ್ಗೆ ಮಾತಾಡ್ನಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾನ ಅನ್ಸುತ್ತೆ. ಇವತ್ತು ಆಫೀಸ್ಗೆ ಹೋಗಿ ಮೀಟಿಂಗ್ ಕರೆದಿದ್ದ. ನಾನು ಮೀಟಿಂಗ್ ಇನ್ವಿಟೇಷನ್ ನೋಡಿಲ್ಲ. ಬೇರೆ ಕ್ಲೈಂಟ್ನ ಮೀಟ್ ಮಾಡಕ್ ಹೋಗಿದ್ರಿಂದ ಬರಕ್ಕಾಗಲ್ಲ ಅಂದೆ. ಅದಕ್ಕೂ ಕೋಪ ಮಾಡ್ಕೊಂಡಿದ್ದಾನ ಅನ್ಸುತ್ತೆ. ರೀ, ಒಂದು ಸಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅಂದ್ರೆ ಸಣ್ಣ ಪುಟ್ಟ ವಿಷಯದಲ್ಲೂ ತಪ್ಪು ಕಾಣಿಸ್ತಾ ಹೋಗುತ್ತೆ. ಇದನ್ನ ಈಗಲೇ ಬಗೆಹರಿಸ್ಕೊಳ್ಳಿ. ಒಂದ್ಸಲ ಕೂರ್ಸ್ಕೊಂಡು ಮಾತಾಡಿ ನೋಡೋಣ.
ನನಗೆ ಅಭಿ ಮನೆಯಿಂದ ಆಚೆ ಹೋಗಿರೋದೇ ಗೊತ್ತಿಲ್ಲ. ಗೊತ್ತಾದ್ರೆ ನೊಂದ್ಕೋತಾರೆ, ಆದ್ರೆ ಮುಚ್ಚಿಟ್ರೆ ತಪ್ಪಾಗಲ್ವಾ? ಬಡಿಸಿ ಪಾಪಮ್ಮ, ಯಾಕೆ ಸುಮ್ಮನಾದ್ರಿ? ಅಭಿ ಬರಲಿ ಅಂತ ನಾನೇ ಕಾಯಕ್ಕೆ ಹೇಳಿದೆ ಶಾರ್ವರಿ. ಎಲ್ಲಿ ಅವನು? ನಿನ್ನೆಯಿಂದ ಕಾಣ್ತಾ ಇಲ್ಲ. ನಿನ್ನೆ ನೀನು ಅವನ ಹತ್ರ ಫೋನಲ್ಲಿ ಮಾತಾಡ್ತಾ ಇದೆಯಲ್ವಾ? ಮಾವ, ಭಾವ, ಅಭಿ ಅವನ ಫ್ರೆಂಡ್ ಮನೆಗೆ ಹೋಗಿದ್ದಾನೆ. ನಾನು ಮಾತಾಡಿದ್ದೀನಿ ಅವನ ಹತ್ರ, ಆರಾಮಾಗಿದ್ದಾನೆ. 1-2 ದಿನ ಇದ್ದು ಬರ್ತಾನಂತೆ. ಯಾಕೆ ಹೀಗೆ ಸುಳ್ಳು ಹೇಳ್ತಿದ್ದಾರೆ ಇವರು? ಹೌದಾ? ಅಟ್ಲೀಸ್ಟ್ ಒಂದು ಮಾತು ಹೇಳೋಗ್ತಿದ್ದ ಇಷ್ಟು ದಿನ. ಏನೋ ಗಡಿಬಿಡಿಯಲ್ಲಿ ಹೇಳೋದಕ್ಕೆ ಮರ್ತಿದ್ದಾನೆ ಭಾವ. ನೀವು ತಿಂಡಿ ತಿನ್ನಿ ಪಾಪಮ್ಮ. ಪೂರ್ಣೆ, ಲೇಟ್ ಆಗ್ತಿದೆ, ಬರ್ತೀನಿ.